ಸಡಗರ ಸಂಭ್ರಮ ಸಮಯವು ಪರಮನ ದರ್ಶನ ಕೊಡುಗೆಯು ಮನುಜರ ಪಾಲಿಗೆ ಶ್ರೇಷ್ಠವು ಬಲಿ ಪೂಜೆಯ ಭರವಸೆಯು ಸಡಗರ ಸಂಭ್ರಮ ಸಮಯವು ಪರಮನ ದರ್ಶನ ಕೊಡುಗೆಯು ಮನುಜರ ಪಾಲಿಗೆ ಶ್ರೇಷ್ಠವು ಬಲಿ ಪೂಜೆಯ ಭರವಸೆಯು ಅಣು ಅಣುವಲು ಮಿಡಿದಿದೆ ಸಂತೋಷವು ದೇವರ ಕರೆಯಿಂದಲೇ ಮನ ಮನದಲ್ಲೂ ಹರಿದಿದೆ ಉಲ್ಲಾಸವು ಒಂದಾದ ಒಲವಿಂದಲೇ ಅಣು ಅಣುವಲು ಮಿಡಿದಿದೆ ಸಂತೋಷವು ದೇವರ ಕರೆಯಿಂದಲೇ ಮನ ಮನದಲ್ಲೂ ಹರಿದಿದೆ ಉಲ್ಲಾಸವು ಒಂದಾದ ಒಲವಿಂದಲೇ ಭಜಿಸುವ ಬೇಡದ ಚಿಂತೆ ತೊರೆಯುವ ಮೌನದ ಮನಸ್ಸಿನಲ್ಲಿ ನಮ್ಮ ಪಾಪಕ್ಕೆ ಕ್ಷಮೆಯ ಬೇಡುವ ನಂಬಿಕೆ ಭಾವದಲ್ಲಿ ಬೇಡದ ಚಿಂತೆ ತೊರೆಯುವ ಮೌನದ ಮನಸ್ಸಿನಲ್ಲಿ ನಮ್ಮ ಪಾಪಕ್ಕೆ ಕ್ಷಮೆಯ ಬೇಡುವ ನಂಬಿಕೆ ಭಾವದಲ್ಲಿ ಗುರುಗಳು ಬೋಧಿಸುವ ಆ ವಾಕ್ಯವ ಧ್ಯಾನಿಸುವ ಏಸುವ ಆಜ್ಞೆಯನ್ನು ನಮ್ಮ ಬದುಕಲ್ಲಿ ಪಾಲಿಸುವ ಶರಣಾಗುವ ಅಣು ಅಣುವಲು ಮಿಡಿದಿದೆ ಸಂತೋಷವು ದೇವರ ಕರೆಯಿಂದಲೇ ಮನ ಮನದಲ್ಲೂ ಹರಿದಿದೆ ಉಲ್ಲಾಸವು ಒಂದಾದ ಒಲವಿಂದಲೇ ಅಣು ಅಣುವಲು ಮಿಡಿದಿದೆ ಸಂತೋಷವು ದೇವರ ಕರೆಯಿಂದಲೇ ಮನ ಮನದಲ್ಲೂ ಹರಿದಿದೆ ಉಲ್ಲಾಸವು ಒಂದಾದ ಒಲವಿಂದಲೇ ಭಜಿಸುವ ನುಡಿಸದ ಶ್ರಮದ ಫಲಗಳ ದೇವರಿಗೆ ಅರ್ಪಿಸುವ ಪೂಜಿಸುತ್ತ ರೊಟ್ಟಿ ರಸಗಳ ಕ್ರಿಸ್ತನ ವಂದಿಸುವ ದುಡಿತದ ಶ್ರಮದ ಫಲಗಳ ದೇವರಿಗೆ ಅರ್ಪಿಸುವ ಪೂಜಿಸುತ್ತ ರೊಟ್ಟಿ ರಸಗಳ ಕ್ರಿಸ್ತನ ವಂದಿಸುವ ಶಾಂತಿಯ ಮಾರ್ಗದಲ್ಲಿ ಈ ಹೃದಯವ ಬೆಳಗುತ್ತಲೇ ಆತ್ಮರ ವರಗಳನ್ನು ನಾವು ಪಡೆಯುತ್ತ ಪ್ರೀತಿಯಲ್ಲಿ ತಲೆಬಾಗುವ ಸಡಗರ ಸಂಭ್ರಮ ಸಮಯವು ಪರಮನ ದರ್ಶನ ಕೊಡುಗೆಯು ಮನುಜರ ಪಾಲಿಗೆ ಶ್ರೇಷ್ಠವು ಬಲಿ ಪೂಜೆಯ ಭರವಸೆಯು ಪ್ರಭೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಹುಟ್ಟಿದ ದಿನದಲ್ಲಿ ಮಕ್ಕಳ ಮೇಲೆ ಆಶೀರ್ವಾದಕ್ಕಾಗಿ ತಂದೆ ತಾಯಿಗಳು ಕೋರುವ ಎಲ್ಲ ಅಭಿಪ್ರಾಯಗಳಿಗಾಗಿಯೂ ಮತ್ತು ವಂದನಾ ಬಲಿಯನ್ನು ಒಪ್ಪಿಸಿಕೊಡುವಂತಹ ಎಲ್ಲರ ವಂದನಾರ್ಪಣೆಗಳನ್ನು ದೇವರು ಅಂಗೀಕರಿಸಿ ಅವರನ್ನು ಆಶೀರ್ವದಿಸುವಂತೆಯೂ ಕುಟುಂಬಗಳ ಸ್ವಂತ ಮತ್ತು ಕುಟುಂಬಗಳ ಅಭಿಪ್ರಾಯಗಳಿಗಾಗಿ ಪ್ರಾರ್ಥಿಸುವ ಎಲ್ಲ ಕೋರಿಕೆಗಳಿಗಾಗಿಯೂ ಕುಟುಂಬಗಳಲ್ಲಿ ಮೃತಪಟ್ಟ ಎಲ್ಲ ಸಹೋದರ ಸಹೋದರಿಯರ ಆತ್ಮರಕ್ಷಣೆಗಾಗಿಯೂ ಇಂದು ವಿಶೇಷವಾಗಿ ಬಲಿ ಒಪ್ಪಿಸಿಕೊಟ್ಟಿರುವ ಎಲ್ಲರ
ಅಭಿಪ್ರಾಯಗಳಿಗಾಗಿಯೂ ಪ್ರಾರ್ಥಿಸಿ ಈ ಬಲಿಯನ್ನು ಒಪ್ಪಿಸಿ ಕೊಡಲಾಗುವುದು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಒಲವಿನ ಸಂತ ಅಂತೋಣಿಯವರ ಭಕ್ತಾದಿಗಳೇ, ನಾವು ಸಂತ ಅಂತೋಣಿಯವರ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಪೂರ್ವಭಾವಿ ಸಿದ್ಧತೆಯಾಗಿ ಈ ನವದಿನಗಳ ಆಧ್ಯಾತ್ಮಿಕ ಆಚರಣೆಯನ್ನು ನಾವು ಪ್ರಾರಂಭಿಸಿದ್ದೇವೆ. ಈ ನವದಿನಗಳಲ್ಲಿ 2ನೇ ದಿನವಾದ ಇಂದು ಭರವಸೆ ಪುನಃಸ್ಥಾಪನೆಯ ಬುನಾದಿ, ಹೋಪ್ ಇಸ್ ದ ಫೌಂಡೇಶನ್ ಆಫ್ ರೆಸ್ಟೋರೇಷನ್ ಎಂಬ ವಿಷಯದ ಬಗ್ಗೆ ನಾವು ಧ್ಯಾನಿಸೋಣ. ನಮ್ಮ ಜೀವನವನ್ನು ಹಾಗೂ ನಮ್ಮ ಸುತ್ತಮುತ್ತಲ ಪರಿಸ್ಥಿತಿಯನ್ನು ಗಮನಿಸಿದಾಗ ನಮಗೆ ಕಂಡುಬರುವುದು, ಇಲ್ಲಿ ಸಾಕಷ್ಟು ನೋವಿದೆ, ಹತಾಶೆ ಇದೆ, ನಿರಾಶೆ ಇದೆ, ಕೆಲವೊಮ್ಮೆ ನಾವು ಆತಂಕಕ್ಕೆ ಒಳಪಡುತ್ತೇವೆ. ಈ ಎಲ್ಲ ಸಂದರ್ಭಗಳಲ್ಲಿ ನಮಗೆ ಮೂಲವಾಗಿ ಮತ್ತು ಅತ್ಯವಶ್ಯಕವಾಗಿ ಬೇಕಾಗಿರುವುದು ಆ ದೈವಿ ಭರವಸೆ. ಈ ಭರವಸೆಯ ಮುಖಾಂತರ ನಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ದರೂ, ಕಷ್ಟ ತೊಂದರೆಗಳಿದ್ದರೂ ಮತ್ತು ಆತಂಕಗಳಿದ್ದರೂ ಸಹ ಆ ಭರವಸೆಯಿಂದ ನಾವು ಅವುಗಳನ್ನು ಎದುರಿಸಬಹುದು ಹಾಗೂ ನಮ್ಮ ಜೀವನವನ್ನು ಮುನ್ನಡೆಸಬಹುದು. ಹಾಗೆ ಪ್ರಿಯರೇ, ನಾವು ಜುಬಿಲಿ 2025ರಲ್ಲಿ ನಾವಿದ್ದೇವೆ. ಈ ವರ್ಷದ ಆಚರಣೆಯ ಶೀರ್ಷಿಕೆ ಭರವಸೆಯ ಯಾತ್ರಿಗಳಾಗಿ, ಪಿಲ್ಗ್ರಿಮ್ಸ್ ಆಫ್ ಹೋಪ್. ಈ ಶೀರ್ಷಿಕೆಯೊಂದಿಗೆ ನಾವು ಜುಬಿಲಿ ವರ್ಷವನ್ನು ಆಚರಿಸ್ತಾ ಇದ್ದೇವೆ. ನಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ನಾವು ಭರವಸೆ ಯಾತ್ರಿಗಳಾಗಿ ಸಾಗಬೇಕು. ಈ ಯಾತ್ರೆ ಕೇವಲ ನಮ್ಮ ಯಾತ್ರೆ ಮಾತ್ರ ಅಲ್ಲ, ಬದಲಾಗಿ ಪ್ರಭು ಯೇಸು ಕ್ರಿಸ್ತರೊಂದಿಗೆ ನಾವೆಲ್ಲರೂ ಜೊತೆಯಾಗಿ ಸಾಗ್ತಾ ಇದ್ದೇವೆ. ಆದ್ದರಿಂದ ನಮ್ಮಲ್ಲಿ ಆ ದೈವಿ ಭರವಸೆ ಇರಬೇಕು. ಹಾಗೂ ನಾವು ಭರವಸೆ ಯಾತ್ರಿಗಳಾಗಿ ಯಾರೆಲ್ಲ ಭರವಸೆಯನ್ನು ಕಳೆದುಕೊಂಡಿದ್ದಾರೆ ಅವರಿಗೆ ನಾವು ಭರವಸೆಯನ್ನು ಮೂಡಿಸಬೇಕು. ಹಾಗೂ ನಮ್ಮ ಜೀವನದಲ್ಲಿ ಏನೆಲ್ಲ ಕಳೆದುಕೊಂಡಿದ್ದೇವೆ, ಏನೆಲ್ಲ ನಾವು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೇವೆ, ಅದರಿಂದ ನಮ್ಮ ಜೀವನದಲ್ಲಿ ಏನೆಲ್ಲ ಮುರಿದು ಬಿದ್ದಿದೆ ಅಥವಾ ಏನಾದ್ರು ತೊಂದರೆಯಾಗಿದೆ, ಅದನ್ನು ಪುನಃಸ್ಥಾಪಿಸುವ ಸಾಧನಗಳಾಗಿ ನಾವು ಪರಿವರ್ತಿತ ಆಗಬೇಕು. ಅದಕ್ಕೋಸ್ಕರ ಈ ದಿವ್ಯ ಬಲಿ ಪೂಜೆಯಲ್ಲಿ ವಿಶೇಷವಾಗಿ ಪ್ರಾರ್ಥಿಸೋಣ. ಅದರಲ್ಲೂ ವಿಶೇಷವಾಗಿ ಪವಾಡ ಪುರುಷರಾದ ಸಂತ ಅಂತೋಣಿಯವರ ಮಧ್ಯಸ್ಥಿಕೆಯ ಮುಖಾಂತರ, ಪ್ರಾರ್ಥನೆಯ ಮುಖಾಂತರ ನಾವು ಸಹ ಭರವಸೆಯ ವ್ಯಕ್ತಿಗಳಾಗಿ ನಮ್ಮ ವೈಯಕ್ತಿಕ ಜೀವನದಲ್ಲಿ ಹಾಗೂ ಸಮಾಜದಲ್ಲಿ ನಾವು ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಪುನಃಸ್ಥಾಪಿಸುವ ವ್ಯಕ್ತಿಗಳಾಗುವಂತ ದೇವರು ನಮ್ಮೆಲ್ಲರ ಹರಸಲಿ ಅಂತೇಳಿ ಈ ದಿವ್ಯ ಬಲಿ ಪೂಜೆ ನಾವು ಪ್ರಾರ್ಥಿಸೋಣ. ಈ ದಿವ್ಯ ಬಲಿ ಪೂಜೆಯನ್ನು ನಾವು ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಾವು ಮಾಡಿರೋ ಪಾಪಗಳನ್ನು ನಮ್ಮ ಮನಸ್ಸಿಗೆ ತಂದುಕೊಂಡು ದೇವರಿಂದ ಹಾಗೂ ಪರಸ್ಪರರಿಂದ ಕ್ಷಮೆ ಯಾಚಿಸುತ್ತಾ ನೋವೇನ ಪ್ರಾರ್ಥನೆ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ, ಪರಿಶುದ್ಧ ಲಿಲ್ಲಿ ಪುಷ್ಪವೇ, ಕೋಟಿ ಅದ್ಭುತಗಳನ್ನು ಮಾಡುವವರೇ, ನಮಗಾಗಿ ಪ್ರಭುವಿನಲ್ಲಿ ಮೊರೆ ಇಡುವವರೇ, ನಮ್ಮ ಆಶ್ರಯವೂ ನಂಬಿಕೆಯೂ ಆಗಿರುವವರೇ ನೀವೇ. ನಮ್ಮ ಪಾಲಕರೇ ಸಂತ ಅಂತೋಣಿಯವರೇ, ಈಗೋ ನಿಮ್ಮ ಆಶ್ರಯವನ್ನು ನಂಬಿ ಬಂದಿರುವೆವು. ದೇವರಿಂದ ನೀವು ಪಡೆದವರ ಪ್ರಸಾದಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಿಮ್ಮ ಪೂಜ್ಯ ಕರಗಳಲ್ಲಿರುವ ಬಾಲ ಯೇಸುವನ್ನು ಪ್ರೀತಿಸುವೆಂದು, ಜೀವನ ಪರ್ಯಂತ ನಿಮ್ಮ ಸೇವೆ ಮಾಡುವೆಂದು, ಅವರಿಗೆ ಪ್ರಾಮಾಣಿಕರಾಗಿರುವೆಂದು, ಅವರನ್ನು ತಿಳಿಯದಿರುವ ಜನರನ್ನು ಅವರ ಸಮೀಪಕ್ಕೆ ನಿಮ್ಮ ಮುಖಾಂತರ ಬರಮಾಡುವೆಂದು ವಚನವೀಯುತ್ತೇವೆ. ಅತಿ ಅದ್ಭುತ ಶಾಲಿಯಾದ ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ, ದೇವರ ವರಪ್ರಸಾದವನ್ನು ಪಡೆದವರೇ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಗಣಿಸಿ ನಮ್ಮ ಕಣ್ಣೀರನ್ನು ಒರೆಸಿ ನಮಗಾಗಿ ಪ್ರಭುವಿನಲ್ಲಿ ಭಿನ್ನಯಿಸಲು ನಿಮ್ಮಲ್ಲಿ ಮೊರೆ ಇಡುತ್ತೇವೆ. ಸಂತ ಅಂತೋಣಿಯವರೇ, ನಮ್ಮ ಪರಿಪಾಲಕರೇ, ನಮ್ಮನ್ನು ಪರಿಶುದ್ಧ ಮಾರ್ಗದಲ್ಲಿ ನಡೆಸಿರಿ.
ಜೀವನದಲ್ಲಿ ಕಷ್ಟ ಸಂಕಷ್ಟಗಳಿಂದ ನರಳುವಾಗಲೂ ಶೋಧನೆಗಳ ಸುಳಿಗೆ ಸಿಕ್ಕಿಕೊಂಡಾಗಲೂ ನೀವೆಲ್ಲಕ್ಕೆತ್ತಲು ಮೇಲಾಗಿ ಪ್ರೀತಿಸುವ ಪ್ರಭುವಿನಲ್ಲಿ ನೆಲೆಸಲು ಅವರಲ್ಲಿ ಒಂದಾಗಿರಲು ಬೇಕಾದವರ ಪ್ರಸಾದಗಳನ್ನು ನಮಗೆ ಕರುಣಿಸಬೇಕೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅತಿ ಅದ್ಭುತ ಶಾಲಿಯಾದ ಡೋರ್ನಳ್ಳಿಯ ಮಹಾಸಂತ ಅಂತೋಣಿಯವರೇ, ಪಾಪಿಗಳಾಗಿರುವ ನಮಗಾಗಿ ಪ್ರಾರ್ಥಿಸಿರಿ. ಓ ಮಹಾಸಂತ ಅಂತೋಣಿಯವರೇ, ನೀವು ಇಹಲೋಕದಲ್ಲಿ ಜೀವಿಸಿದ್ದಾಗ ದೇವರಲ್ಲಿ ಭಯಭಕ್ತಿ, ಜನರ ಮೇಲೆ ನಿಮಗಿದ್ದ ಪ್ರೀತಿ ದೇವರಲ್ಲಿ ನಿಮ್ಮನ್ನು ಶಕ್ತಿ ಭರಿತರನ್ನಾಗಿ ಮಾಡಿತ್ತು. ನೀವು ನಮಗಾಗಿ ದೇವರಲ್ಲಿ ಒಂದೇ ಒಂದು ಮಾತನ್ನು ನುಡಿದರೆ ಸಾಕು, ಪ್ರಭುವು ನಮಗೆ ಬೇಕಾದ ವರಗಳನ್ನು ಮಳೆಯೋಪಾದಿ ಸುರಿಸುವರು. ನಿಮ್ಮ ಸಹೋದರ ಸಹೋದರಿಯಾಗಿರುವ ನಮ್ಮನ್ನು ಕರುಣೆಯಿಂದ ಈಕ್ಷಿಸಿರಿ. ನಮ್ಮ ಕುಂದುಕೊರತೆಗಳನ್ನು, ಕೋರಿಕೆಗಳನ್ನು, ಕಷ್ಟಗಳನ್ನು ದೇವರಲ್ಲಿ ಭಿನ್ನವಿಸಿರಿ. ದುಷ್ಟಶಕ್ತಿಗಳನ್ನು ತೊಲಗಿಸುವವರಾದ ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ, ಇಹಲೋಕದಲ್ಲಿ ಜೀವಿಸುವ ಎಲ್ಲರಿಗೂ ಆಧ್ಯಾತ್ಮಿಕ ಆಶ್ರಯ ನೀಡುವವರು ನೀವು. ದೇವರ ಆಶೀರ್ವಾದಗಳನ್ನು ನಮಗೆ ಅನುಗ್ರಹಿಸುವವರು ನೀವೇ. ನಮ್ಮ ಹೃದಯಗಳನ್ನು ದೈವ ಪ್ರೀತಿ ಎಂಬ ಜ್ವಾಲೆಯಲ್ಲಿ ಉರಿಯುವಂತೆ ಮಾಡಿರಿ. ಪಾಪವನ್ನು ಬಿಟ್ಟು ಪರಿಶುದ್ಧತೆಯನ್ನು ಪಡೆಯಲು ಅನುಗ್ರಹಿಸಿರಿ. ದೈವ ಪ್ರೀತಿಯಲ್ಲಿ ಶ್ರೇಷ್ಠರೆನಿಸಿರುವ ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ, ನಾವು ಕ್ರಿಸ್ತರ ಸಾಕ್ಷಿಗಳಾಗಿ ಬಾಳ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ನಮಗೆ ನೆರವಾಗಿರಿ. ನಮ್ಮ ಇತರ ಅವಶ್ಯಕತೆಗಳಿಗೋಸ್ಕರ ಪ್ರಾರ್ಥಿಸೋಣ. ನಿಮ್ಮ ಸಹಾಯವನ್ನು ಬೇಡುವ ಭಕ್ತರಿಗೆ ಆಶ್ರಯದಾತರಾಗಿರುವ ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ, ನೀವು ಬಾಲಯೇಸುವನ್ನು ನಿಮ್ಮ ಕರಗಳಲ್ಲಿ ಸ್ವೀಕರಿಸಿದ್ದೀರಿ. ಆದರೆ ನಾವು ಪಾಪಕ್ಕೆ ಬಲಿಯಾಗಿ ರೋಗ ರುಜಿನಗಳಿಂದ ನರಳುತ್ತಿದ್ದೇವೆ. ನಿರುದ್ಯೋಗ ಸಮಸ್ಯೆಗಳಿಂದ ಕಷ್ಟಕ್ಕೆ ಒಳಗಾಗಿದ್ದೇವೆ. ನಿಮ್ಮ ಪ್ರಾರ್ಥನೆಯ ಫಲವಾಗಿ ಈ ಕಣ್ಣೀರ ಕಣಿವೆಯಿಂದ ನಮ್ಮನ್ನು ಕಾಪಾಡಿರಿ. ನಮ್ಮ ದುಃಖದ ಕಣ್ಣೀರನ್ನು ಒರೆಸಿ ನಂಬಿಕೆಯಿಂದ ನಿಮ್ಮ ಸನ್ನಿಹಕ್ಕೆ ಬಂದಿರುವ ನಮಗೆ ಆಶ್ರಯದಾತರಾಗಿರಿ. ವ್ಯಾಧಿಷ್ಟರನ್ನು ಗುಣಪಡಿಸುವ ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ, ಬಾಲಯೇಸುವಿನಲ್ಲಿ ನಿಮಗೆ ಇದ್ದ ಪ್ರೀತಿಯನ್ನು ಸ್ಮರಿಸಿ ನಿಮ್ಮಲ್ಲಿಗೆ ಬಂದು ಮರಳುತ್ತಿದ್ದೇವೆ. ಕಷ್ಟದಲ್ಲಿರುವವರಿಗೆ ಆಶ್ರಯವೇ. ಸಕಲ ಸಂಕಷ್ಟಗಳಿಂದ ನಮ್ಮನ್ನು ಪಾರು ಮಾಡಿರಿ. ಆದರೆ ನಾವು ಇನ್ನೂ ಕಷ್ಟಪಡಬೇಕೆಂಬುದು ದೈವಚಿತ್ತವಾಗಿದ್ದರೆ ನಾವು ಅವುಗಳನ್ನು ಪ್ರೀತಿಯಿಂದಲೂ ತಾಳ್ಮೆಯಿಂದಲೂ ಸ್ವೀಕರಿಸಲು ಶಕ್ತಿ ಸಾಮರ್ಥ್ಯವನ್ನು ದಯಪಾಲಿಸಿರಿ. ಈ ಕೋರಿಕೆಗಳನ್ನೆಲ್ಲ ನಮ್ಮ ಒಳ್ಳೆಯ ಕಾರ್ಯಗಳ ಪ್ರಯುಕ್ತವಲ್ಲ, ಆದರೆ ನಿಮ್ಮ ಪ್ರೀತಿಯಲ್ಲಿ ನಂಬಿಕೆ ಇಟ್ಟು ಕೇಳಿಕೊಳ್ಳುತ್ತೇವೆ. ಸಹೋದರ ಸಹೋದರಿಯರೇ, ಈ ಬಲಿಪೂಜೆಯನ್ನು ನಾವು ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಾವು ಮಾಡಿರುವ ಎಲ್ಲ ಪಾಪಗಳನ್ನು ನೆನೆದು ಪಶ್ಚಾತ್ತಾಪ ಪಟ್ಟು ದೇವರ ಕರುಣೆಯನ್ನು ಬೇಡಿಕೊಳ್ಳೋಣ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭುವೆ ದಯೆಯ ತೋರಿರಿ, ಪ್ರಭುವೆ ದಯೆಯ ತೋರಿರಿ, ಪ್ರಭುವೆ ದಯೆಯ ತೋರಿರಿ, ಪ್ರಭುವೆ ದಯೆಯ ತೋರಿರಿ, ಕ್ರಿಸ್ತರೇ ದಯೆಯ ತೋರಿರಿ, ಕ್ರಿಸ್ತರೇ ದಯೆಯ ತೋರಿರಿ, ಕ್ರಿಸ್ತರೇ ದಯೆಯ ತೋರಿರಿ, ಕ್ರಿಸ್ತರೇ
ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯು ಸಲ್ಲಲಿ. ಭೂಲೋಕದಲ್ಲಿ ಮನುಜರಿಗೆ ಶಾಂತಿಯು ಲಭಿಸಲಿ. ಭೂಲೋಕದಲ್ಲಿ ಮನುಜರಿಗೆ ಶಾಂತಿಯು ಲಭಿಸಲಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯು ಸಲ್ಲಲಿ. ಸೃಷ್ಟಿಯ ರಚಿಸಿರಿ, ಮನುಷ್ಯನಿಗೆ ತಿರಿ. ಸೃಷ್ಟಿಯ ರಚಿಸಿರಿ, ಮನುಷ್ಯನಿಗೆ ತಿರಿ. ಏಕೈಕ ದೇವನು ನೀ, ವಂದಿಸೆನಿರುತ್ತವು ನಾ. ಏಕೈಕ ದೇವನು ನೀ, ವಂದಿಸೆನಿರುತ್ತವು ನಾ. ಗ್ಲೋರಿಯಾ ಒಡೆಯನು ನೀ, ವಂದನೆ ಜಗದೀಶನೇ. ಗ್ಲೋರಿಯಾ ಒಡೆಯನು ನೀ, ವಂದನೆ ಜಗದೀಶನೇ. ಮಹಿಮೆ ನಿಮಗೆ ಸದಾ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯು ಸಲ್ಲಲಿ. ಮನುಷ್ಯನ ರೂಪವಿನಿ, ಮನುಷ್ಯರ ಒಳಗಿನಿ. ಮನುಷ್ಯನ ರೂಪವಿನಿ, ಮನುಷ್ಯರ ಒಳಗಿನಿ. ನಮ್ಮಯ ರಕ್ಷಕನೇ, ಚಿರಋಣಿ ನಿತ್ಯವೂ ನಾ. ನಮ್ಮಯ ರಕ್ಷಕನೇ, ಚಿರಋಣಿ ನಿತ್ಯವೂ ನಾ. ಇಹಪರಲ ರಾಜನು ನೀ, ದೇವರ ಪುತ್ರನು ನೀ. ಇಹಪರಲ ರಾಜನು ನೀ, ದೇವರ ಪುತ್ರನು ನೀ. ಮಹಿಮೆ ನಿಮಗೆ ಸದಾ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯು ಸಲ್ಲಲಿ. ಜಗವನ್ನು ಪಾಲಿಸಿರಿ, ಮನುಷ್ಯರ ನಡೆಸುವಿರಿ. ಜಗವನ್ನು ಪಾಲಿಸಿರಿ, ಮನುಷ್ಯರ ನಡೆಸುವಿರಿ. ಸೃಷ್ಟಿಗೆ ಚಾಲನೆ ನೀ, ನಮ್ಮಯ ಪೋಷಕನೇ. ಸೃಷ್ಟಿಗೆ ಚಾಲನೆ ನೀ, ನಮ್ಮಯ ಪೋಷಕನೇ. ಆತ್ಮನೇ, ಪವಿತ್ರಾತ್ಮನೇ, ನಮ್ಮಯ ಜೀವಾತ್ಮನೇ. ಆತ್ಮನೇ, ಪವಿತ್ರಾತ್ಮನೇ, ನಮ್ಮಯ ಜೀವಾತ್ಮನೇ. ಮಹಿಮೆ ನಿಮಗೆ ಸದಾ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯು ಸಲ್ಲಲಿ. ಭೂಲೋಕದಲ್ಲಿ ಮನುಜರಿಗೆ ಶಾಂತಿಯು ಲಭಿಸಲಿ. ಭೂಲೋಕದಲ್ಲಿ ಮನುಜರಿಗೆ ಶಾಂತಿಯು ಲಭಿಸಲಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯು ಸಲ್ಲಲಿ. ಪ್ರಾರ್ಥಿಸೋಣ. ಸರ್ವಶಕ್ತರಾದ ನಿತ್ಯ ದೇವರೇ, ಸಂತ ಅಂತೋಣಿಯವರು ನಿಮ್ಮ ಭಕ್ತರಿಗೆ ಬೋಧಿಸುವುದರಲ್ಲಿ ಪ್ರಖ್ಯಾತರಾಗಿಯೂ ಅವರ ಅವಶ್ಯಕತೆಗಳಲ್ಲಿ ಆಶ್ರಯದಾತರಾಗಿಯೂ ಬಾಳಿದರು. ಈ ಮಹಾಸಂತರ ಸಹಾಯದಿಂದ
ನಾವು ಕ್ರಿಸ್ತರ ಜೀವನದ ಆಜ್ಞೆಗಳನ್ನು ಅನುಸರಿಸುತ್ತಾ ನಮ್ಮ ಎಲ್ಲ ಕಷ್ಟ ದುಃಖಗಳಲ್ಲಿ ನಿಮ್ಮ ನೆರವನ್ನು ಪಡೆಯುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೇ ವಾಚನ, ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಕೆಲವು ದಿನಗಳಾದ ನಂತರ ರಾಜ ಅಗ್ರಪ್ತನು ಬೆರ್ಸಲೋನ್ನೊಂದಿಗೆ ಫೇಸ್ತನನ್ನು ಅಭಿನಂದಿಸಲು ಸಜೇರಿಯಕ್ಕೆ ಬಂದನು. ಅವರು ಹಲವು ದಿನಗಳವರೆಗೆ ಅಲ್ಲೇ ತಂಗಿದ್ದರು. ಫೇಸ್ತನು ಪೌಲನ ವಿಷಯವನ್ನು ಅವನ ಮುಂದೆ ಪ್ರಸ್ತಾಪಿಸುತ್ತಾ, ಫೆಲಿಕ್ಸನು ಕೈದಿಯಾಗಿ ಬಿಟ್ಟು ಹೋದ ಒಬ್ಬ ವ್ಯಕ್ತಿ ಇಲ್ಲಿದ್ದಾನೆ. ನಾನು ಜೆರುಸಲೇಮಿಗೆ ಹೋಗಿದ್ದಾಗ ಯಹೂದ್ಯರ ಮುಖ್ಯ ಯಾಜಕರು ಪ್ರಮುಖರು ಅವನ ವಿರುದ್ಧ ಆಪಾದನೆಗಳನ್ನು ತಂದರು. ಅವನಿಗೆ ದಂಡನೆ ವಿಧಿಸುವಂತೆ ಕೇಳಿಕೊಂಡರು. ನಾನು ಅವರಿಗೆ, ಆಪಾದಿಸುವವರು ಮುಖಾಮುಖಿಯಾಗಿ ನಿಲ್ಲಬೇಕು. ತನ್ನ ಮೇಲೆ ಹೊರಿಸಲಾದ ಆಪಾದನೆಗಳನ್ನು ವಿರುದ್ಧ ವಾದಿಸಲು ಆಪಾದಿತನಿಗೆ ಅವಕಾಶ ಕೊಡಬೇಕು. ಹಾಗೆ ಮಾಡದೆ ಅವರ ಕವಿಗೊಪ್ಪಿಸುವುದು ರೋಮನರ ಪದ್ಧತಿಯಲ್ಲ ಎಂದು ಹೇಳಿದೆ. ಆದುದರಿಂದ ಅವರು ನನ್ನೊಡನೆ ಇಲ್ಲಿಗೆ ಬಂದರು. ನಾನು ತಡ ಮಾಡದೆ ಮರುದಿನವೇ ನ್ಯಾಯಸ್ಥಾನದಲ್ಲಿ ಕುಳಿತು ಅವನನ್ನು ತನ್ನ ಮುಂದೆ ತರುವಂತೆ ಆಜ್ಞೆ ಮಾಡಿದೆ. ಆಪಾದಿಸಿದವರು ಅವನ ವಿರುದ್ಧ ಎದ್ದು ನಿಂತು ಮಾತನಾಡಿದಾಗ ನಾನು ಭಾವಿಸಿದಂಥ ಅಪರಾಧವೊಂದನ್ನು ಅವನ ಮೇಲೆ ಹೊರಿಸಲಿಲ್ಲ. ಅವನೊಡನೆ ಅವರಿಗಿದ್ದ ವಾದ ವಿವಾದ ಅವರ ಧರ್ಮಾಚರಣೆಗಳಿಗೆ ಸಂಬಂಧಪಟ್ಟಿತ್ತು. ಯೇಸು ಎಂಬ ಒಬ್ಬ ವ್ಯಕ್ತಿಯನ್ನು ಕುರಿತು ವಿವಾದ ಇತ್ತು. ಯೇಸು ಸತ್ತಿದ್ದರೂ ಜೀವಂತನಾಗಿದ್ದಾನೆಂದು ಪೌಲನು ಸಾಧಿಸುತ್ತಿದ್ದನು. ಈ ವಿಷಯಗಳ ಬಗ್ಗೆ ಹೇಗೆ ವಿಚಾರಣೆ ಮಾಡುವುದೆಂದು ನನಗೆ ತೋಚಲಿಲ್ಲ. ಆದುದರಿಂದ ನೀನು ಜೆರುಸಲೇಮಿಗೆ ಹೋಗಿ ಅಲ್ಲಿ ಈ ವಿಷಯಗಳ ಬಗ್ಗೆ ವಿಚಾರಣೆಗೆ ಒಳಗಾಗಲು ಇಷ್ಟಪಡುತ್ತೀಯಾ ಎಂದು ಪೌಲನನ್ನು ಕೇಳಿದೆ. ಅದಕ್ಕೆ ಅವನು, ಚಕ್ರವರ್ತಿಯೇ ನನ್ನ ವಾದವನ್ನು ತೀರ್ಮಾನಿಸಲಿ, ಅಲ್ಲಿಯವರೆಗೆ ನನಗೆ ರಕ್ಷಣೆ ಬೇಕು ಎಂದು ವಿನಂತಿಸಿದ. ಅಂತೆಯೇ ಅವನನ್ನು ಚಕ್ರವರ್ತಿಯ ಬಳಿಗೆ ಕಳಿಸಲಾಗುವ ತನಕ ಕಾವಲಿನಲ್ಲಿ ಇಡಬೇಕೆಂದು ಆಜ್ಞೆ ಮಾಡಿದೆ ಎಂದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ವನ್ನು ಸ್ಥಾಪಿಸಿಹನು ನಮ್ಮ ಪ್ರಭು ಸ್ವರ್ಗದೊಳು ಸಿಂಹಾಸನವನ್ನು. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು, ನನ್ನಂತರಂಗವೇ ಭಜಿಸು ಆತನನು. ನೆನೆಯಾತನ ಪರಮ ಪಾವನ ನಾಮವನು. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು, ಮರೆಯದಿರು ಆತನ ಉಪಕಾರಗಳಲ್ಲೊಂದನು. ಸ್ಥಾಪಿಸಿಹನು ನಮ್ಮ ಪ್ರಭು ಸ್ವರ್ಗದೊಳು ಸಿಂಹಾಸನವನ್ನು. ಆಕಾಶ ಮಂಡಲವು ಭೂಮಿಯಿಂದಷ್ಟು ಉನ್ನತ. ದೈವ ಭಯ ಭಕ್ತಿಯುಳ್ಳವರಿಗೆ ಆತನ ಕೃಪೆ ಅಷ್ಟೇ ಸನ್ನುತ. ಪಡುವಣದಿಂದ ಮೂಡಣವೆಷ್ಟೋ ದೂರ, ದೂಡಿದನಾತ ನಮ್ಮ ಪಾಪಗಳನ್ನು ಅಷ್ಟು ದೂರ. ಸ್ಥಾಪಿಸಿದನು ನಮ್ಮ ಪ್ರಭು
ಎಲ್ಲದರ ಮೇಲೆ ನಡೆಸುತ್ತಿಹನು ರಾಜ್ಯಾಡಳಿತವನು. ಭಜಿಸಿರಿ ಪ್ರಭುವನು ದೇವದೂತರುಗಳೇ, ಆತನ ಅಣತಿ ಪಾಲಿಪ ಪರಾಕ್ರಮಿಗಳೇ, ಆತನ ನುಡಿಯಂತೆ ನಡೆಯುವ ಜನಾಂಗಗಳೇ. ಸ್ಥಾಪಿಸಿದನು ನಮ್ಮ ಪ್ರಭು ಸ್ವರ್ಗದೊಳು ಸಿಂಹಾಸನವನ್ನು. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಊಟವಾದ ಮೇಲೆ ಯೇಸು ಸಿಮೋನ ಪೇತ್ರನನ್ನು ನೋಡಿ, ಯೋಹಾನನ ಮಗನಾದ ಸಿಮೋನನೇ, ಇವರಿಗಿಂತಲೂ ಹೆಚ್ಚಾಗಿ ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದರು. ಅದಕ್ಕೆ ಪೇತ್ರನು, ಹೌದು ಪ್ರಭು, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ನೀವೇ ಬಲ್ಲಿರಿ ಎಂದನು. ಯೇಸು ಅವನಿಗೆ, ನನ್ನ ಕುರಿಗಳನ್ನು ಮೇಯಿಸು ಎಂದರು. ಯೇಸು ಎರಡನೆಯ ಬಾರಿ, ಯೋಹಾನನ ಮಗನಾದ ಸಿಮೋನನೇ, ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಲು, ಹೌದು ಪ್ರಭು, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆಂದು ನೀವೇ ಬಲ್ಲಿರಿ ಎಂದು ಮರು ನುಡಿದನು. ಯೇಸು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದರು. ಮೂರನೆಯ ಬಾರಿಯೂ ಯೇಸು, ಯೋಹಾನನ ಮಗನಾದ ಸಿಮೋನನೇ, ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದರು. ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಯೇಸು ಮೂರನೆಯ ಬಾರಿ ಕೇಳಿದ್ದನ್ನು ಕಂಡು ಪೇತ್ರನು ನೊಂದುಕೊಂಡನು. ಪ್ರಭು, ನಿಮಗೆ ಎಲ್ಲವೂ ತಿಳಿದೇ ಇದೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ನಿಮಗೆ ತಿಳಿದಿದೆ ಎಂದು ಹೇಳಿದನು. ಅದಕ್ಕೆ ಯೇಸು, ನನ್ನ ಕುರಿಗಳನ್ನು ಮೇಯಿಸು, ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಕೇಳು. ತಾರುಣ್ಯದಲ್ಲಿ ನೀನೇ ನಡುಕಟ್ಟಿಕೊಂಡು
ಇಷ್ಟ ಬಂದ ಕಡೆ ನಡೆದೆ. ವೃದ್ಧಾಪ್ಯದಲ್ಲಾದರೂ ನೀನು ಕೈ ಚಾಚುವೆ, ಬೇರೊಬ್ಬನೂ ನಿನ್ನ ನಡುಕಟ್ಟಿ ನಿನಗಿಷ್ಟವಿಲ್ಲದ ಕಡೆ ನಿನ್ನನ್ನು ನಡೆಸಿಕೊಂಡು ಹೋಗುವನು ಎಂದು ನುಡಿದರು. ಪೇತ್ರನು ಎಂತಹ ಸಾವಿನಿಂದ ದೇವರ ಮಹಿಮೆಯನ್ನು ಬೆಳಗಿಸಲಿದ್ದಾನೆಂದು ಸೂಚಿಸಿ ಹಾಗೆ ಹೇಳಿದರು. ಇದಾದ ಮೇಲೆ ಯೇಸು ಪೇತ್ರನಿಗೆ, ನೀನು ನನ್ನನ್ನು ಹಿಂಬಾಲಿಸಿ ಬಾ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ಒಲವಿನ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಸಂತ ಅಂತೋಣಿಯವರ ಭಕ್ತಾದಿಗಳೇ, ನಮ್ಮ ಈ ನವದಿನದ ಆಧ್ಯಾತ್ಮಿಕ ಸಿದ್ಧತೆಯ 2ನೇ ದಿನವಾದ ಇಂದು ಈ ಪೂಜಾ ವಿಧಿಯ ಶೀರ್ಷಿಕೆ ಭರವಸೆ ಪುನಃಸ್ಥಾಪನೆಯ ಬುನಾದಿ. ಹೋಪ್ ಇಸ್ ದ ಫೌಂಡೇಶನ್ ಆಫ್ ರೆಸ್ಟೋರೇಷನ್. ಆತ್ಮೀಯರೇ, ಈ ಕಥೆಯನ್ನು ನೀವು ಕೇಳಿರಬಹುದು. ಒಮ್ಮೆ ಒಂದು ಕೋಣೆಯಲ್ಲಿ ಸಂಜೆ ಸಮಯ 4 ಮೇಣದ ಬತ್ತಿಗಳು ಉರಿತಾ ಇದ್ವು. ಆ 4 ಮೇಣದ ಬತ್ತಿಗಳು ಆ ಉರಿಯುವ ಸಂದರ್ಭದಲ್ಲಿ ಆ ಕೋಣೆಯಲ್ಲಿ ಎಷ್ಟೊಂದು ಶಾಂತತೆ ಇತ್ತು, ನಿಶಬ್ದತೆ ಇತ್ತು ಅಂತ ಹೇಳಿದ್ರೆ, ಆ ಮೇಣದ ಬತ್ತಿಗಳು ಮಾತನಾಡುವ ಆ ಶಬ್ದವನ್ನ ಕೇಳಬಹುದಾಗಿತ್ತು. ಹೀಗೆ ಇರಬೇಕಾದ್ರೆ ಮೊದಲ ಮೇಣದ ಬತ್ತಿ ಅದು ಶಾಂತಿಯ ಮೇಣದ ಬತ್ತಿ ಹೇಳುತ್ತೆ, ಈ ಜಗತ್ತಿನಲ್ಲಿ ಸಾಕಷ್ಟು ಗೊಂದಲ ಇದೆ, ಹಿಂಸೆ ಇದೆ, ಯುದ್ಧ ನಡೀತಾ ಇದೆ, ಆದ್ದರಿಂದ ಯಾರಿಗೂ ಸಹ ನನ್ನ ಅವಶ್ಯಕತೆ ಇಲ್ಲ, ಆದ್ದರಿಂದ ನಾನು ಇಲ್ಲಿ ಉರಿಯೋದರ ಪ್ರಯೋಜನ ಇಲ್ಲ ಅಂತೇಳಿ ಅದು ಹಾಗೆ ಕ್ಷೀಣವಾಗುತ್ತಾ ಹೋಗಿ ಅದು ಪೂರ್ತಿ ಹಾರೋಗುತ್ತೆ. ಇದಾದ ನಂತರ 2ನೇ ಮೇಣದ ಬತ್ತಿ ಅದು ವಿಶ್ವಾಸದ ಮೇಣದ ಬತ್ತಿ. ಆ ಮೇಣದ ಬತ್ತಿ ಹೇಳುತ್ತೆ, ಜನರು ದೇವರಲ್ಲಿ ಮತ್ತು ಒಬ್ಬರೊಬ್ಬರ ಮೇಲೆ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ, ನಾನು ಉರಿದರೂ ಸಹ ಅದರ ಪ್ರಯೋಜನ ಅಥವಾ ಅವಶ್ಯಕತೆ ಯಾರಿಗೂ ಸಹ ಇಲ್ಲ, ಆದ್ದರಿಂದ ನಾನು ಉರಿದು ಏನು ಮಾಡೋದು ಅಂತೇಳಿ ಅದು ಸಹ ಕ್ಷೀಣವಾಗುತ್ತಾ ಅದು ಪೂರ್ತಿ ಆರೋಗುತ್ತೆ. ಅದಾದ ನಂತರ 3ನೇ ಮೇಣದ ಬತ್ತಿ ಅದು ಪ್ರೀತಿಯ ಮೇಣದ ಬತ್ತಿ. ಆ ಪ್ರೀತಿಯ ಮೇಣದ ಬತ್ತಿ ಹೇಳುತ್ತೆ, ಜನರು ದೇವರನ್ನು ಸಹ ಪ್ರೀತಿಸೋದಿಲ್ಲ, ಒಬ್ಬರನ್ನೊಬ್ಬರು ಸಹ ಪ್ರೀತಿಸೋದಿಲ್ಲ, ಈ ಪ್ರೀತಿಗೆ ಇಲ್ಲಿ ಮೌಲ್ಯನೇ ಇಲ್ಲ, ಈ ಜಗತ್ತಿನಲ್ಲಿ ಆ ಪ್ರೀತಿಯ ಆ ಒಂದು ಪ್ರಯೋಜನ ಮತ್ತು ಪ್ರಾಮುಖ್ಯತೆಯನ್ನು ಜನರು ಕಳ್ಕೊಂಡಿರೋದ್ರಿಂದ ನಾನು ಸಹ ಉರಿದು ಏನು ಮಾಡ್ಲಿಕ್ಕಿದೆ ಅಂತೇಳಿ ಅದು ಸಹ ಕ್ಷೀಣವಾಗಿ ಕ್ರಮೇಣ ಅದು ಕೂಡ ಆರೋಗುತ್ತೆ. ಈ ಸಂದರ್ಭದಲ್ಲಿ ಒಂದು ಪುಟ್ಟ ಬಾಲಕ ಆ ಕೋಣೆಗೆ ಪ್ರವೇಶ ಮಾಡ್ತದೆ. ಮಾಡಿದಾಗ ಅದು ಆರಿ ಹೋಗಿರುವ ಆ 3 ಮೇಣದ ಬತ್ತಿಗಳನ್ನು ನೋಡಿ ಅಳಲಿಕ್ಕೆ ಶುರು ಮಾಡುತ್ತೆ. ಆ ಪುಟ್ಟ ಬಾಲಕ ಅಳುತ್ತೆ, ನೀವು 3 ಸಹ ಕೊನೆಯವರೆಗೆ ಉರಿಯಬೇಕಾಗಿತ್ತು, ಆದರೆ ನೀವು ಆರಿ ಹೋಗಿದ್ದೀರಾ, ಇದು ತುಂಬಾ ದುಃಖದ ವಿಷಯ ಅಂತೇಳಿ ಅಳ್ಲಿಕ್ಕೆ ಶುರು ಮಾಡಿದಾಗ ಆ 4ನೇ ಮೇಣದ ಬತ್ತಿ ಇನ್ನೂ ಸಹ ಉರಿತಾ ಇತ್ತು. ಆ 4ನೇ ಮೇಣದ ಬತ್ತಿ ಅದು ಭರವಸೆಯ ಮೇಣದ ಬತ್ತಿ. ಆ ಭರವಸೆಯ ಮೇಣದ ಬತ್ತಿ ಈ ಪುಟ್ಟ ಬಾಲಕನಿಗೆ ಹೇಳುತ್ತೆ, ಅಳಬೇಡ, ದುಃಖ ಪಡಬೇಡ, ವ್ಯಥೆ ಪಡಬೇಡ, ಈ ಪ್ರೀತಿ, ವಿಶ್ವಾಸ ಮತ್ತು ಶಾಂತಿಯ ಮೇಣದ ಬತ್ತಿ ಆರು ಹೋಗಿದ್ರು ಸಹ ಭರವಸೆಯ ನನ್ನ ಬೆಳಕಿನಿಂದ ಅವೆಲ್ಲವನ್ನು ಮತ್ತೆ ಹೊತ್ತಿಸಬಹುದು, ಮತ್ತೊಮ್ಮೆ ಅವಕ್ಕೆ ಜೀವವನ್ನು ನೀಡಬಹುದು ಅಂತ ಹೇಳಿದಾಗ ಆ ಮಗು ಸಂತೋಷದಿಂದ ಆ ಭರವಸೆಯ ಮೇಣದ ಬತ್ತಿಯಿಂದ ಆ ಪ್ರೀತಿ, ವಿಶ್ವಾಸ ಮತ್ತು ಶಾಂತಿಯ ಮೇಣದ ಬತ್ತಿಯನ್ನ ಅದು ಹೊತ್ತಿಸುತ್ತೆ. ಆತ್ಮೀಯರೇ, ಇವತ್ತಿನ ಈ ಪೂಜಾ ವಿಧಿಯ ಶೀರ್ಷಿಕೆ ಭರವಸೆ ಪುನಃಸ್ಥಾಪಿಸುವ ಬುನಾದಿ. ಈ ಪುನಃಸ್ಥಾಪನೆ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡಿದಾಗ, ವಿವೇಚಿಸಿದಾಗ ನಮ್ಮ ಮನಸ್ಸಿಗೆ ಬರುವಂಥದ್ದು ಎಲ್ಲೋ ಅಥವಾ ನಮ್ಮ ಜೀವನದಲ್ಲೋ ಅಥವಾ ಹೊರಗಡೆ ಏನನ್ನು ನಾವು ಕಳೆದುಕೊಂಡಿದ್ದೇವೆ, ಏನೋ ಮುರಿದು ಹೋಗಿದೆ, ಏನೋ ಕಡಿದು ಆಗಿದೆ ಅಥವಾ ಏನೋ ಡ್ಯಾಮೇಜ್ ಆಗಿದೆ, ಅದನ್ನು ಮತ್ತೆ ಪುನಃಸ್ಥಾಪಿಸುವುದು. ಈ ಪುನಃಸ್ಥಾಪನೆಗೆ ಮೂಲವಾಗಿರುವಂಥದ್ದು ಈ ಭರವಸೆ. ನಮ್ಮಲ್ಲಿ ಕೆಲವು ಪ್ರೀತಿಯನ್ನು ಕಳೆದುಕೊಳ್ತೇವೆ, ವಿಶ್ವಾಸವನ್ನು ಕಳೆದುಕೊಳ್ತೇವೆ, ಶಾಂತಿಯನ್ನು ಕೂಡ ಕಳ್ಕೊಳ್ತೇವೆ. ಆದರೆ ಈ ಭರವಸೆ ಎಂಬ ಈ ದೈವಿ ಗುಣಗಳಿಂದ ಅಥವಾ ಮೌಲ್ಯದಿಂದ
ನಾವು ಕಳೆದು ಹೋದ ಎಲ್ಲವನ್ನು ಸಹ ಪುನಃಸ್ಥಾಪಿಸಬಹುದು. ಆದ್ದರಿಂದ ಈ ಜುಬಿಲಿ ವರ್ಷದಲ್ಲಿ ಹಾಗೂ ವಿಶೇಷವಾಗಿ ಈ ನಮ್ಮ ಸಂತ ಅಂತೋಣಿಯವರ ಹಬ್ಬದ ಆಚರಣೆಗೋಸ್ಕರ ಈ ಭರವಸೆ ಪುನಃಸ್ಥಾಪಿಸುವ ಬುನಾದಿ ಎಂಬುದನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಹಾಗಾದರೆ ಪ್ರಿಯರೇ, ಈ ಒಂದು ಪ್ರಸ್ತುತ ಜಗತ್ತನ್ನು ನಾವು ಅವಲೋಕಿಸಿದೆ ಆದರೆ, ಧ್ಯಾನಿಸಿದೆ ಆದರೆ, ನಮ್ಮ ಸುತ್ತಮುತ್ತಲ ಕಾಣುವಂಥದ್ದು ಯುದ್ಧ, ಗಲಭೆ, ಸಾವು, ನೋವು ಮತ್ತು ಜನರ ನಡುವೆ ಆ ಒಂದು ಅಸಮಾಧಾನ. ಇಂಥ ಸಂದರ್ಭದಲ್ಲಿ ನಮಗೆ ಆ ದೈವಿ ಭರವಸೆ ಅಗತ್ಯ ಸಾಕಷ್ಟು ಇದೆ. ಈ ಭರವಸೆ ಅಂತ ಹೇಳಿದ್ರೆ ಕೇವಲ ಒಂದು ಭಾವನೆ ಅಲ್ಲ, ಅಥವಾ ಇಟ್ ಇಸ್ ನಾಟ್ ಎ ವಿಶ್ಫುಲ್ ಥಿಂಕಿಂಗ್. ಈ ಭರವಸೆ ಎಂಬುದು ನಮಗೆ ಮೂಲ ಅಗತ್ಯವಾಗಿರುವ ಒಂದು ದೃಢವಾದ ಒಂದು ವಿಶ್ವಾಸ. ದೇವರು ಎಲ್ಲವನ್ನು ಸಹ ಪುನಃಸ್ಥಾಪಿಸುವರು, ದೇವರು ನಮಗೆ ಎಲ್ಲವನ್ನು ಸಹ ಮರಳಿ ಕೊಡುವರು, ದೇವರು ಎಲ್ಲವನ್ನು ಸಹ ಸರಿಪಡಿಸುವರು ಎಂಬ ಗಾಢವಾದ ವಿಶ್ವಾಸವನ್ನ ನಾವು ಭರವಸೆ ಅಂತೇಳಿ ಕರೆಯಬಹುದು. ಈ ಭರವಸೆಯನ್ನ ನಾವು ಎಲ್ಲಿ ಪಡ್ಕೊಳ್ಬಹುದು ಹಾಗೂ ಹೇಗೆ ಪಡ್ಕೊಳ್ಬಹುದು? ಇದಕ್ಕೆ ನಮಗೆ ಸಹಾಯಕವಾಗಿ ನಮಗೆ ದೈವಿ ವಾಕ್ಯಗಳು ಸಹಾಯ ಮಾಡ್ತವೆ. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವ ಹಾಗೆ ಇಸ್ರಾಯೇಲರು 2 ಬಾರಿ ದಾಸತ್ವದಲ್ಲಿದ್ದರು. ಮೊದಲ ಬಾರಿ ಅವರು ಈಜಿಪ್ಟಿನ ದಾಸತ್ವದಲ್ಲಿ, 2ನೇ ಬಾರಿ ಅವರು ಬ್ಯಾಬಿಲೋನಿನ ದಾಸತ್ವದಲ್ಲಿದ್ದರು. ಅವರ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಅವರು ತಮ್ಮ ದೇಶವನ್ನು ಕಳೆದುಕೊಂಡಿದ್ರು, ತಮ್ಮ ದೇವಾಲಯವನ್ನು ಕಳೆದುಕೊಂಡಿದ್ರು, ಅದಕ್ಕಿಂತ ಹೆಚ್ಚಾಗಿ ತಮ್ಮ ಗುರುತು ಅಥವಾ ಅಸ್ಮಿತೆಯನ್ನು ಸಹ ಅವರು ಕಳೆದುಕೊಂಡಿದ್ದರು. ಇಂಥ ಒಂದು ಕರಾಳವಾದ ಸಂದರ್ಭದಲ್ಲಿ ಅವರು ದೇವರ ಬಳಿ ಮೊರೆ ಇಟ್ಟಾಗ ದೇವರು ಭರವಸೆ ಕಿರಣವಾಗಿ ಮೊದಲನೇ ಬಾರಿ ಮೋಶೆಯನ್ನು ಹಾಗೂ 2ನೇ ಬಾರಿ ಪ್ರವಾದಿ ಯೆರೆಮೀಯನ ಮೂಲಕ ದೇವರು ಅವರಿಗೆ ಭರವಸೆಯ ಮಾತುಗಳನ್ನು ನುಡಿದು ಅವರನ್ನ ಸಾಂತ್ವನವನ್ನು ಮಾಡ್ತಾರೆ. ಪ್ರವಾದಿ ಯೆರೆಮೀಯನ ಗ್ರಂಥದಲ್ಲಿ ದೇವರು ಹೇಳ್ತಾರೆ, ನಿಮ್ಮ ಈ ಒಂದು ಕಷ್ಟದ ಸಂದರ್ಭದಲ್ಲಿ ಸಹ ನಾನು ನಿಮ್ಮ ಬಗ್ಗೆ ಯೋಜನೆಯನ್ನ ರೂಪಿಸಿದ್ದೇನೆ. ನೀವು ಹೇಗಿರಬೇಕು ಮತ್ತು ಹೇಗೆ ಈ ಒಂದು ದಾಸತ್ವದಿಂದ ಹೊರಗಡೆ ಬರಬೇಕು ಮತ್ತು ಎಂಥ ಜೀವನವನ್ನು ಜೀವಿಸಬೇಕು ಎಂಬುದನ್ನ ದೇವರು ಭರವಸೆಯ ನುಡಿಗಳನ್ನು ಹೇಳುವುದರ ಮೂಲಕ ಅವರ ಬಾಳಿನಲ್ಲಿ ಬೆಳಕನ್ನು ತರ್ತಾರೆ, ಮತ್ತೆ ಹೊಸತನವನ್ನು ಅವರು ತರ್ತಾರೆ. ಹಾಗೂ ಮೋಶೆ ಮುಖಾಂತರ ಅವರಿಗೆ ದೇವರ ವಾಗ್ದತ್ತ ನಾಡಿಗೆ ಅವರು ಕರೆದುಕೊಂಡು ಹೋಗ್ತಾರೆ. ಇದು ಭರವಸೆಯ ಮೂಲ. ಆತ್ಮೀಯರೇ, ಅದೇ ರೀತಿ ನಾವು ಹೊಸ ಒಡಂಬಡಿಕೆಯೂ ಸಹ ಗಮನಿಸಿದ್ದೇ ಆದ್ರೆ ದುಂದುಗಾರನ ಮಗನ ಸಾಮತಿಯನ್ನ ನಾವು ಧ್ಯಾನಿಸೋಣ. ಆ ದುಂದುಗಾರನ ಮಗನ ಸಾಮತಿಯಲ್ಲಿ ಆ ಕಿರಿಯ ಮಗ ಅಪ್ಪನ ಆಸ್ತಿಯನ್ನೆಲ್ಲ ತೆಗೆದುಕೊಂಡು ಹೋಗಿ ದೂರದ ಒಂದು ಊರಿಗೆ ಹೋಗಿ ಅವನು ಕೆಟ್ಟ ಜೀವನವನ್ನು ಜೀವಿಸೋದ್ರ ಮೂಲಕ ತನ್ನಲ್ಲಿದ್ದ ಎಲ್ಲವನ್ನ ಅವನು ಕಳೆದುಕೊಳ್ತಾನೆ. ಅವನ ಪರಿಸ್ಥಿತಿ ಎಂಥ ಹೀನಾಯ ಸ್ಥಿತಿಗೆ ಹೋಗುತ್ತೆ ಅಂತ ಹೇಳಿದ್ರೆ, ಆ ಊರಿನಲ್ಲಿ ಆ ಒಬ್ಬ ಮಾಲೀಕನ ಹತ್ರ ಅಥವಾ ಯಜಮಾನನ ಹತ್ರ ಆ ಹಂದಿ ಮೇಯಿಸುವಂತ ಕೆಲಸಕ್ಕೆ ಸೇರಿಸ್ಕೊಳ್ತಾರೆ. ಯಹೂದ್ಯರಿಗೆ ಹಂದಿ ಮೇಯಿಸುವುದಂತ ಹೇಳಿದ್ರೆ ತುಂಬಾ ಕೀಳಾದ ಒಂದು ಕೆಲಸವಾಗಿತ್ತು. ಅಂತ ಕೀಳಾದ ಕೆಲಸಕ್ಕೂ ಸಹ ಅವನು ಸರಿ ಅಂತ ಒಪ್ಕೊಂಡು ಆ ಹಂದಿಗಳು ತಿನ್ನುವಂತ ಕಾಳುಗಳನ್ನು ತಿನ್ಲಿಕ್ಕೆ ಅವನು ಬಯಸ್ತಾನೆ, ಅದು ಕೂಡ ಅವನು ಸಿಗೋದಿಲ್ಲ. ಅಂತ ಒಂದು ಕರಾಳವಾದ ಒಂದು ಅನಿಶ್ಚಿತತೆಯ ಒಂದು ನಿರಾಸ ಆ ಒಂದು ಘಟನೆ ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ಅವನ ಮನಸ್ಸಲ್ಲಿ ಮೂಡುವುದು ಒಂದು ಭರವಸೆ. ಆ ಭರವಸೆ ಏನಂತ ಹೇಳಿದ್ರೆ, ನನ್ನ ತಂದೆಯ ಮನೆಯಲ್ಲಿ ಸಾಕಷ್ಟು ಇದೆ, ತಿಂದು ತೇಗುವಂತ ಸಾಕಷ್ಟು ವಸ್ತುಗಳಿದೆ, ಆಹಾರವಿದೆ ಮತ್ತು ಅವರ ಸೇವೆಗೋಸ್ಕರ ಸೇವಕರಿದ್ದಾರೆ. ನಾನು ನಮ್ಮ ಅಪ್ಪನ ಬಳಿಗೆ ಹೋಗಿ ನನ್ನ ತಪ್ಪನ್ನು ಒಪ್ಪಿಕೊಂಡು ನನ್ನನ್ನು ನಿಮ್ಮ ಮಗನಾಗಿ ಅಲ್ಲ ಒಬ್ಬ ಸೇವಕನಾಗಿ ಸ್ವೀಕರಿಸಿ ಅಂತೇಳಿ ಕೇಳ್ಕೊಳ್ತೇನೆ ಅಂತೇಳಿ ಆ ಭರವಸೆಯಿಂದ ಅವನು ಅಲ್ಲಿಂದ ಹೊರಟು ತಂದೆಯ ಬಳಿ ಬರಬೇಕಾದ್ರೆ ತಂದೆ ಅವನನ್ನ ಕಂಡು ಅವನು ಓಡೋಡಿ ಬಂದು ಮಗನನ್ನು ಅಪ್ಪಿಕೊಂಡು ಅವನು ಬಂದಿರುವುದನ್ನು ಅವನು ಸಂಭ್ರಮಿಸಿ ಆಚರಿಸ್ತಾನೆ. ಆ ಮಗ ಮತ್ತೊಮ್ಮೆ ತಂದೆಯ ಪ್ರೀತಿಯನ್ನು ಪಡ್ಕೊಳ್ಳಿಕ್ಕೆ, ತಂದೆಯ ಕ್ಷಮೆಯನ್ನು ಪಡ್ಕೊಳ್ಳಿಕ್ಕೆ, ಮತ್ತೆ ತನ್ನ ಮಗನ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾದದ್ದು ಆ ಭರವಸೆ. ತಂದೆ ನನ್ನನ್ನು ಒಪ್ಕೊಳ್ತಾನೆ, ತಂದೆ ನನ್ನನ್ನು ಕ್ಷಮಿಸ್ತಾನೆ, ಮತ್ತೊಮ್ಮೆ ನನಗೆ ಆ ಮಗನ ಸ್ಥಾನವನ್ನು ಕೊಡ್ತಾನೆ ಎಂಬ ಭರವಸೆಯೊಂದಿಗೆ ಆ ಮಗ ವಾಪಸ್ ಬರ್ತಾನೆ ಮತ್ತು ಆ ಒಂದು ಪ್ರೀತಿ, ಕ್ಷಮೆ ಮತ್ತು ಮಗನ ಸ್ಥಾನವನ್ನು ಮತ್ತೆ ಪಡ್ಕೊಳ್ತಾನೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ಸಹ ಕೆಲವೊಮ್ಮೆ ನಾವು ನಿರಾಶರಾಗ್ತೇವೆ, ಹತಾಶರಾಗ್ತೇವೆ. ನಮ್ಮ ಜೀವನದಲ್ಲಿ ಆಗುವ ಕೆಲವೊಂದು ಕಹಿ ಘಟನೆಗಳಿಂದ ನಾವು ಕೈ ಚೆಲ್ಲಿ ಕೂತ್ಕೊಳ್ತೇವೆ. ಇಂಥ ಸಂದರ್ಭದಲ್ಲಿ ನಮಗೆ ಈ ದೈವ ವಾಕ್ಯಗಳು ನಮಗೆ ಪ್ರೇರಣೆ ಆಗಬೇಕು. ದೇವರು ನಮ್ಮನ್ನು ಎಂದಿಗೂ ಸಹ ಕೈ ಬಿಡೋದಿಲ್ಲ. ಹತಾಶರಾಗಲಿಕ್ಕೆ, ನಿರಾಶರಾಗಲಿಕ್ಕೆ ಅಥವಾ ಕೈ ಚೆಲ್ಲಿ ಕೂತ್ಕೊಳ್ಳಿಕ್ಕೆ ಅವರು ಎಂದಿಗೂ ಬಿಡೋದಿಲ್ಲ. ಬದಲಾಗಿ ದೇವರು ನಮ್ಮನ್ನು ಮತ್ತೊಮ್ಮೆ ಅವರು ಆಶೀರ್ವದಿಸ್ತಾರೆ. ನಾವು ಕಳೆದು ಹೋದದನ್ನ ಮತ್ತೊಮ್ಮೆ ಅವರು ಪುನಃ ನಮಗೆ ಒದಗಿಸ್ಕೊಡ್ತಾರೆ. ನಮ್ಮ ಜೀವನದಲ್ಲಿ ನಾವು ಕಳ್ಕೊಂಡಿರುವ ಆ ಶಾಂತಿ, ಪ್ರೀತಿ, ಕ್ಷಮೆಯನ್ನ ಅವರು ಮತ್ತೊಮ್ಮೆ ಒದಗಿಸ್ಕೊಡ್ತಾರೆ. ಅದಕ್ಕೆ ಅದು ಮೂಲವಾಗಿ ಬೇಕಾಗಿರೋದು ನಮ್ಮ ಜೀವನದಲ್ಲಿ ಭರವಸೆ. ಹಾಗಾದ್ರೆ ಈ ಭರವಸೆಯ ಮೂಲ ಯಾರು? ಈ ಭರವಸೆಯನ್ನು ಎಲ್ಲಿಂದ ಪಡ್ಕೊಳ್ತೇವೆ? ಈ ಭರವಸೆಗೆ ಮೂಲ ಪ್ರಭು ಯೇಸು ಕ್ರಿಸ್ತರು.
ಯಾಕೆಂತ ಹೇಳಿದ್ರೆ ಯೇಸು ಸ್ವಾಮಿಯ ಜೀವನವನ್ನು ನಾವು ಧ್ಯಾನಿಸಿದ್ದೆ ಆದರೆ ಯೇಸು ಸ್ವಾಮಿ ನಮಗೋಸ್ಕರ ಜೀವಿಸಿ ಅವರ ಬಹಿರಂಗ ಜೀವನದಲ್ಲಿ ಅನೇಕ ವ್ಯಕ್ತಿಗಳಿಗೆ ಸಹಾಯವನ್ನು ಮಾಡಿದ್ರು. ಅವರು ಕುರುಡರಿಗೆ ಕಣ್ಣನ್ನು ನೀಡಿದ್ರು, ಕುಂಟರಿಗೆ ಕಾಲನ್ನು ನೀಡಿದ್ರು, ಸತ್ತವರಿನ ಜೀವಕ್ಕೆ ಎಬ್ಬಿಸಿದ್ರು. ಅಷ್ಟು ಮಾತ್ರವಲ್ಲ ಪ್ರಿಯರೇ, ಯಾರೆಲ್ಲ ಸಮಾಜದಿಂದ ಬಹಿಷ್ಕೃತರಾಗಿದ್ದರೋ ಅವರನ್ನ ಸಮಾಜದ ಮುಖ್ಯ ವಾಹಿನಿಗೆ ಅವರು ತಂದರು. ಈ ಮುಖಾಂತರ ತಂದೆಯ ಪ್ರೀತಿಯನ್ನ ನಮ್ಮೆಲ್ಲರಿಗೂ ಅವರು ತೋರಿಸಿದರು. ಅಷ್ಟು ಮಾತ್ರವಲ್ಲ, ಆ ಪ್ರೀತಿಯ ಒಂದು ಉತ್ತುಂಗವನ್ನ ಅವರು ಶಿಲುಬೆ ಮೇಲೆ ಮಡಿಯುವುದರ ಮೂಲಕ ತೋರಿಸಿದ್ರು. ಅವರ ಯಾತನೆ ಅನುಭವಿಸಿ ಅವರು ಮೃತರ ಆದರು. ಆದರೆ ಆ ಭರವಸೆಯ ಬೆಳಕಿನಿಂದಾಗಿ ಪ್ರಭು ಯೇಸು ಪುನರುತ್ಥಾನರಾದರು. ಆ ಪ್ರಭು ಕ್ರಿಸ್ತರ ಪುನರುತ್ಥಾನವೇ ನಮ್ಮೆಲ್ಲರ ಕ್ರೈಸ್ತ ಜೀವನದ ಭರವಸೆ ಆಗಿದ್ದಾರೆ. ಈ ಭರವಸೆಯಿಂದನೇ ನಾವು ಪ್ರಭು ಯೇಸು ನಮ್ಮೆಲ್ಲರಿಗೂ ಅವರು ಕಾಪಾಡ್ತಾರೆ ಮತ್ತು ಭರವಸೆಯಿಂದ ನಮ್ಮನ್ನು ಹರಿಸ್ತಾರೆ. ಆದ್ದರಿಂದ ಪ್ರಿಯರೇ, ನಾವು ಯಾವಾಗೆಲ್ಲ ಭರವಸೆಯನ್ನು ಕಳ್ಕೊಳ್ತೇವೆ, ನಾವು ಹೋಗ್ಬೇಕಾಗಿರೋದು ಅಥವಾ ನಾವು ಸಂದರ್ಶಿಸಬೇಕಾಗಿರೋದು ಪ್ರಭು ಯೇಸು ಕ್ರಿಸ್ತರು. ಯಾಕಂತ ಹೇಳಿದ್ರೆ ಅವರೇ ನಮ್ಮ ಭರವಸೆಯ ದೇವರು, ನಮ್ಮ ಭರವಸೆಯ ಅರಸರು, ನಮ್ಮ ಭರವಸೆಯ ಗುರುಗಳು. ನಾವು ನಮ್ಮ ನಿರಾಶೆಯಲ್ಲಿ, ಹತಾಶೆಯಲ್ಲಿ ಜೀವನವನ್ನು ಎಲ್ಲ ಕಳ್ಕೊಂಡಿದ್ದಾಗ ನಾವು ಹೋಗ್ಬೇಕಾಗಿರೋದು ಪ್ರಭು ಯೇಸುವಿನಲ್ಲಿ. ಪ್ರಭು ಯೇಸುವಿನ ಬಳಿ ಹೋದಾಗ ಭರವಸೆಯಿಂದ ಖಂಡಿತವಾಗಿಯೂ ಅವರು ನಮ್ಮನ್ನು ಆಶೀರ್ವದಿಸ್ತಾರೆ ಮತ್ತು ನಾವು ಕಳೆದುಕೊಂಡಿರುವ ಎಲ್ಲವನ್ನು ಸಹ ಪುನಃ ನಮಗೆ ಒದಗಿಸಿಕೊಡ್ತಾರೆ. ಹಾಗಾದರೆ ಪ್ರಿಯರೇ, ಈ ಒಂದು ಭರವಸೆಯ ಜೀವನವನ್ನು ಜೀವಿಸಬೇಕಾದ್ರೆ ನಾವು ಸಹ ಭರವಸೆಯ ವ್ಯಕ್ತಿಗಳಾಗಿ ಜೀವಿಸಬೇಕು. ಅನೇಕ ಜನರು ನಮ್ಮ ಕುಟುಂಬಗಳಲ್ಲಾಗಿರ್ಬೋದು, ಸಮಾಜದಲ್ಲಾಗಿರ್ಬೋದು, ಅವರು ಕಷ್ಟದಿಂದ, ನೋವಿನಿಂದ, ಕೆಲವೊಮ್ಮೆ ಅವರ ಜೀವನದಲ್ಲಿ ಯಾರನ್ನಾರು ಪ್ರೀತಿ ಪಾತ್ರನ ಕಳೆದುಕೊಂಡಿರ್ಬೋದು, ಕೆಲಸವನ್ನು ಕಳೆದುಕೊಂಡಿರ್ಬೋದು, ವ್ಯವಹಾರದಲ್ಲಿ ಅವರು ಸೋಲನ್ನು ಅನುಭವಿಸಿರೋದು ಅಥವಾ ನಷ್ಟವನ್ನು ಅನುಭವಿಸಿರ್ಬೋದು. ಈ ಎಲ್ಲ ಒಂದು ಸಂದರ್ಭದಲ್ಲಿ ಕ್ರೈಸ್ತರಾದ ನಾವು, ಪ್ರಭು ಕ್ರಿಸ್ತರ ಅನುಯಾಯಿಗಳಾದ ನಾವು ಅವರಿಗೆ ಭರವಸೆಯ ಕಿರಣಗಳಾಗಿ ಜೀವಿಸಬೇಕು. ನಮ್ಮ ಕುಟುಂಬಗಳಲ್ಲಾಗಿರ್ಬೋದು ಅಥವಾ ಸಮಾಜದಲ್ಲಾಗಿರ್ಬೋದು, ಬೇರೆಯವರಿಗೆ ನಾವು ಮುರಿದು ಹಾಕಿರುವುದು ಅಥವಾ ಅವರನ್ನ ಮನಸ್ಸನ್ನು ಒಡೆಯೋದು ತುಂಬ ಸುಲಭ. ನಮ್ಮ ಮಾತುಗಳ ಮೂಲಕ, ನಮ್ಮ ನಡತೆಯ ಮೂಲಕ, ನಮ್ಮ ಕೆಲವೊಂದು ಜೀವನದ ಶೈಲಿಯ ಮೂಲಕ ಬೇರೆಯವ್ರ ಜೀವನದಲ್ಲಿ ನಾವು ನೋವನ್ನು ಉಂಟು ಮಾಡಬಹುದು ಅತಿ ಬೇಗ. ಆದರೆ ಅವರಲ್ಲಿ ಭರವಸೆ ಉಂಟು ಮಾಡೋದು, ಅವ್ರನ್ನ ಮತ್ತೊಮ್ಮೆ ಕಟ್ಟುವುದು, ಅವರಲ್ಲಿ ನಂಬಿಕೆಯನ್ನು ಬೆಳೆಸೋದು, ಅವರಲ್ಲಿ ವಿಶ್ವಾಸವನ್ನು ಬೆಳೆಸೋದು ಬಹಳಷ್ಟು ಕಷ್ಟ. ಆದರೆ ಪ್ರಿಯರೇ, ಪ್ರಭು ಯೇಸುವಿನಲ್ಲಿ ನಾವು ದೃಢವಾದ ಭರವಸೆ ಇಟ್ಟಾಗ ಖಂಡಿತವಾಗಿ ನಮ್ಮನ್ನು ಸಹ ಪುನಃಸ್ಥಾಪಿಸುವ ವ್ಯಕ್ತಿಗಳಾಗಿ ದೇವರು ಮಾರ್ಪಡಿಸ್ತಾರೆ. ಒಮ್ಮೆ ಒಂದು ಕುಟುಂಬದಲ್ಲಿ ಒಬ್ಬ ಹಿರಿಯ ವ್ಯಕ್ತಿ ಇರ್ತಾನೆ, ಅಜ್ಜ ಇರ್ತಾನೆ, ಮತ್ತೆ ಮೊಮ್ಮಗ ಸಹ ಇರ್ತಾನೆ. ಆ ಮೊಮ್ಮಗ ಯಾವಾಗಲೂ ಆಟ ಆಡ್ಕೊಂಡಿರ್ತಾನೆ, ತುಂಬ ಲವಲವಿಕೆಯಿಂದ ಇರ್ತಾನೆ, ಒಂದು ಕಡೆ ಕೂತ್ಕೊಳ್ಳೋದಿಲ್ಲ, ಅವನು ಅಷ್ಟು ಓಡಾಡ್ಕೊಂಡಿರ್ತಾನೆ. ಆ ಮನೆಯಲ್ಲಿ ಒಂದು ಸುಂದರವಾದ ಮತ್ತು ಹಳೆಯದಾದ ಒಂದು ವಾಸ್ ಇರುತ್ತೆ, ಹೂ ಕುಂಡ ಇರುತ್ತೆ. ಅದು ಬಹಳಷ್ಟು ಹಳೆಯದು ಮತ್ತು ತುಂಬ ಬೆಲೆ ಬಾಳುವಂಥದ್ದು. ಯಾವಾಗ ಈ ಹುಡುಗ ಮನೆಯಲ್ಲಿ ಓಡಾಡ್ಕೊಂಡು ಆಟ ಆಡ್ಕೊಂಡಿರ್ಬೇಕಾದ್ರೆ ಆ ಅಜ್ಜ ಅಥವಾ ತಾತ ಈ ಮೊಮ್ಮಗನಿಗೆ ಯಾವಾಗಲೂ ಎಚ್ಚರಿಕೆ ಕೊಡ್ತಾ ಇರ್ತಾನೆ, ಹುಷಾರು, ನೀನು ಆಟ ಆಡ್ಬೇಕಾದ್ರೆ ಆ ವಾಸನ್ನು ನೀನು ಒಡೆದು ಹಾಕ್ಬೋದು, ಆದ್ದರಿಂದ ಎಚ್ಚರಿಕೆಯಿಂದ ಇರು ಅಂತ ಹೇಳ್ತಾರೆ. ಈ ಹುಡುಗ ಈ ರೀತಿ ಆಟ ಆಡ್ಬೇಕಾದ್ರೆ ಒಂದು ದಿನ ಅವನು ಅಚಾನಕ್ ಆಗಿ ಆ ವಾಸನ್ನು ಬೀಳಿಸ್ಬಿಡ್ತಾನೆ. ಆ ವಾಸು ಕೆಳಗಡೆ ಬಿದ್ದು ಚೂರು ಚೂರು ಆಗ್ಬಿಡುತ್ತೆ. ಆ ಹುಡುಗನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಅನೇಕ ಬಾರಿ ಅವರ ತಾತ ಅದರ ಎಚ್ಚರಿಕೆ ಬಗ್ಗೆ ಅವ್ರು ಹೇಳಿದ್ರು, ಎಚ್ಚರಿಕೆಯಿಂದ ಆಟ ಆಡು, ಅದು ನೀನು ಕೈ ತಪ್ಪಿ ಅದನ್ನ ಬೀಳಿಸ್ಬೋದು, ಹೊಡೆದು ಹೋಗ್ಬೋದು ಅಂತೇಳಿ ಹೇಳಿಕ್ಕೂ ಕೂಡ ಆ ವಾಸ್ ಅದು ಒಡೆದೋಗಿರುತ್ತೆ. ಅವನು ತುಂಬ ಭಯದಿಂದ ಅವನು ನಡುಗ್ತಾ ಇರ್ತಾನೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆಗ ಅವನ ತಾತನ ಬಳಿ ಹೋಗಿ, ಈ ರೀತಿ ನಾನು ಆಟ ಆಡ್ಬೇಕಾದ್ರೆ ಆ ವಾಸ್ ಒಡೆದೋಯ್ತು, ನನಗೆ ಏನು ಮಾಡಬೇಕು ಗೊತ್ತಿಲ್ಲ ಅಂತೇಳಿ ಹೇಳ್ತಾನೆ. ಆ ತಾತ ಏನು ಮಾಡ್ತಾನೆ, ಆ ವಾಸನ ಎಲ್ಲ ಒಂದು ಚೂರುಗಳನ್ನು ಕಲೆಕ್ಟ್ ಮಾಡಿಕೊಂಡು ಆ ಒಂದು ವರ್ಕ್ಶಾಪ್ ಇರುತ್ತೆ ಒಳಗೆ, ಆ ಮನೆಯ ಕೆಳಗಡೆ ಒಂದು ವರ್ಕ್ಶಾಪ್ ಇರುತ್ತೆ, ಅಲ್ಲಿ ತೆಗೆದುಕೊಂಡು ಹೋಗಿ ಆ ವರ್ಕ್ಶಾಪ್ ಲಾಕ್ ಮಾಡಿಕೊಂಡು ಅವನಲ್ಲಿ ದಿನಗಟ್ಟಲೆ ಅವನು ಕಳೀತಾನೆ. ಅವನು ದಿನಗಟ್ಟಲೆ ಅಲ್ಲಿ ಸಮಯ ಕಳೆದ ಮೇಲೆ ಇಲ್ಲಿ ಹೊರಗಡೆ ಈ ಹುಡುಗನಿಗೆ ಭಯ, ತಾತ ಏನು ಮಾಡ್ತಾ ಇದ್ದಾನೋ, ಏನಾಗುತ್ತೋ, ಆ ವಾಸ್ ಗತಿ ಏನಾಗುತ್ತೋ ಅಂತೇಳಿ ಇವನು ಯೋಚನೆ ಮಾಡಬೇಕಾದ್ರೆ ಒಂದು ವಾರದ ನಂತರ ಆ ತಾತ ಆ ವಾಸನ್ನ ತೆಗೆದುಕೊಂಡು ಬಂದು ಅದು ಇದ್ದಂಥ ಜಾಗದಲ್ಲಿ ಇಡ್ತಾರೆ. ಆ ವಾಸನ್ನ ತಾತ ಏನು ಮಾಡಿರ್ತಾನೆ ಅಂತ ಹೇಳಿದ್ರೆ, ಆ ಮುರಿದು ಹೋದ ಎಲ್ಲ ತುಂಡುಗಳನ್ನು ಒಟ್ಟಾಗಿ ಸೇರಿಸಿ ಚಿನ್ನದ ಮೂಲಕ ಅದನ್ನು ವೆಲ್ಡಿಂಗ್ ಮಾಡಿರ್ತಾನೆ. ಚಿನ್ನದ ಮೂಲಕ ಅದನ್ನು ಒಟ್ಟಾಗಿ ಸೇರಿಸಿ ವೆಲ್ಡಿಂಗ್ ಮಾಡಿರ್ತಾನೆ. ಈಗ ಮುಂಚೆ ಇದ್ದಂಥ ವಾಸ್ಗಿಂತ ಈಗಿರೋಂಥ ವಾಸು ಅದು ತುಂಬ ಅದ್ಭುತವಾಗಿ ಕಾಣಿಸ್ತಾ ಇರ್ತದೆ ಮತ್ತು ಮೌಲ್ಯದಿಂದ ಕೂಡಿರುತ್ತೆ ಕೂಡ. ಆತ್ಮೀಯರೇ,
ಆ ಒಂದು ವಾಸನ್ನು ನೋಡಿದಾಗ ಮನೆಯಲ್ಲಿ ಎಲ್ಲರೂ ಕೂಡ ಸಂತೋಷ, ವಿಶೇಷವಾಗಿ ಆ ಮಗುವಿಗೆ ಅವನಿಗೆ ಊಹಿಸಲಾಗದಷ್ಟು ಸಂತೋಷವನ್ನು ಪಡ್ತಾನೆ, ಕುಣಿದು ಕುಪ್ಪಳಿಸ್ತಾನೆ. ಯಾಕಂತ ಹೇಳಿದ್ರೆ ಆ ಒಡೆದು ಹೋದಂಥ ವಾಸನ್ನ ಅವರ ತಾತ ಚಿನ್ನವನ್ನು ಸೇರಿಸಿ ಅದಕ್ಕೆ ಹೊಸ ಒಂದು ರೂಪವನ್ನು ಕೊಟ್ಟು ಅದರ ಮೌಲ್ಯವನ್ನು ದ್ವಿಗುಣಗೊಳಿಸಿರ್ತಾನೆ. ಅದಕ್ಕೋಸ್ಕರ ಅವನು ಸಂತೋಷ ಪಡ್ತಾನೆ. ಆತ್ಮೀಯರೇ, ನಮ್ಮ ಜೀವನದಲ್ಲಿ ಸಹ ಕೆಲವೊಮ್ಮೆ ನಮ್ಮ ಜೀವನದ ನೋಡಿದಾಗ ನಮ್ಮ ಜೀವನ ಸಹ ವಾಸ್ ಜೊತೆ ಒಡೆದೋಗಿರುತ್ತೆ, ನಮ್ಮ ಸಂಬಂಧಗಳು ಮುರಿದು ಹೋಗಿರುತ್ತೆ, ನಮ್ಮ ಒಂದು ವ್ಯಾಪಾರ ಕೂಡ ನಷ್ಟ ಆಗಿರುತ್ತೆ, ಮತ್ತು ನಾವು ಏನು ಯೋಚನೆ ಮಾಡ್ತೀವೋ ಅದು ಕೈಗೂಡಿರೋದಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ದೇವರ ಬಳಿ ಹೋಗಿ ಮೊರೆ ಇಟ್ಟಾಗ, ಭರವಸೆಯಿಂದ ದೇವರ ಬಳಿ ಹೋದಾಗ, ತಮ್ಮ ಪ್ರೀತಿಯಿಂದ ತಮ್ಮ ಕರುಣೆಯಿಂದ ಆ ವಾಸನ್ನ, ನಮ್ಮ ಜೀವನವೆಂಬ ವಾಸನ್ನ ಒಟ್ಟಾಗಿ ಸೇರಿಸಿ ಅವರು ಮತ್ತೊಂದು ಹೊಸ ರೂಪವನ್ನು ಕೊಡ್ತಾರೆ. ಇದು ಪುನಃಸ್ಥಾಪಿಸುವಂತ ಒಂದು ವಿಧಾನ ಅಥವಾ ಭರವಸೆಯ ಒಂದು ಮೂಲ. ಆದ್ದರಿಂದ ಪ್ರಿಯರೇ, ನಾವು ಹತಾಶರಾಗದೆ, ನಾವು ನಿರಾಶೆಗೊಳ್ಳದೆ, ನಾವು ದೇವರ ಬಳಿ ಹೋದಾಗ ನಮ್ಮನ್ನು ಅವರು ಭರವಸೆ ವ್ಯಕ್ತಿಗಳಾಗ್ತಾರೆ ಮಾಡ್ತಾರೆ. ಅದೇ ರೀತಿ ನಾವು ಸಹ ಬೇರೆಯವರ ಜೀವನದಲ್ಲಿ ಆ ಭರವಸೆಯನ್ನು ತುಂಬುವಂಥ ವ್ಯಕ್ತಿಗಳಾಗಬೇಕು. ಸಂತ ಅಂತೋಣಿಯವರ ಜೀವನದಲ್ಲಿ ನಡೆದಂಥ ಒಂದು ಘಟನೆ, ಅವರು ಗುರುಮಠದಲ್ಲಿ ಅವರು ದೈವಶಾಸ್ತ್ರವನ್ನು ಬೋಧಿಸ್ತಾ ಇರ್ತಾರೆ. ಅವರಿಗೆ ಬೋಧನೆ ಬಗ್ಗೆ ತುಂಬ ಇಷ್ಟ. ಅದರಲ್ಲೂ ವಿಶೇಷವಾಗಿ ಅವರು ಬೈಬಲ್ ಶ್ರೀ ಗ್ರಂಥವನ್ನ ತುಂಬ ಆಳವಾಗಿ ಅವರು ಅಧ್ಯಯನ ಮಾಡಿ ಆ ಒಂದು ಬೈಬಲ್ ಶ್ರೀ ಗ್ರಂಥದ ಮೇಲೆ ತಮ್ಮದೇ ಆದ ಒಂದು ವ್ಯಾಖ್ಯಾನವನ್ನು ಅವರು ಬರೆದಿಟ್ಟಿರ್ತಾರೆ. ಅದೆಲ್ಲವನ್ನು ಒಟ್ಟಾಗಿ ಸೇರಿಸಿ ಒಂದು ಪುಸ್ತಕವನ್ನು ಅವರು ಮಾಡಿರ್ತಾರೆ. ಹೀಗಿರಬೇಕಾದ್ರೆ ಒಮ್ಮೆ ಅವರು ಯಾವುದೋ ಒಂದು ಬೇರೆ ಊರಿಗೆ ಹೋಗ್ಬೇಕಾಗಿರುತ್ತೆ ಅವರು ಪ್ರವಚನ ಬೋಧನೆಗೋಸ್ಕರ. ಆಗ ಆ ಗುರುಮಠದಲ್ಲಿದ್ದ ಒಬ್ಬ ನವಶಿಷ್ಯನಿಗೆ ತಾವು ಬರೆದಂತಹ ಹಸ್ತಪ್ರತಿಯನ್ನ, ಮ್ಯಾನುಸ್ಕ್ರಿಪ್ಟ್ ಅನ್ನ ಅವನಿಗೆ ಒಪ್ಪಿಸಿಕೊಟ್ಟು ಹೋಗಿರ್ತಾರೆ. ಇದನ್ನು ಜೋಪಾನವಾಗಿ ನೋಡ್ಕೋ, ಇದು ಬಹಳ ಮುಖ್ಯವಾದದ್ದು ಅಂತೇಳಿ. ಅವರು ಬೇರೆ ಊರಿಗೆ ಹೋಗಿ ಪ್ರಬೋಧನೆ ಮಾಡಿ ವಾಪಸ್ ಬಂದಾಗ ಅವ್ರಿಗೆ ಆತಂಕ ಉಂಟಾಗುತ್ತೆ. ಯಾಕಂತ ಹೇಳಿದ್ರೆ ಆ ನವ ಶಿಷ್ಯ ಈ ಒಂದು ಹಸ್ತಪ್ರತಿಯೊಂದಿಗೆ ಮತ್ತು ಕೆಲವೊಂದು ಪುಸ್ತಕಗಳ ಜೊತೆಗೆ ಅವನು ಗುರುಮಠವನ್ನು ಬಿಟ್ಟು ಓಡೋಗ್ಬಿಟ್ಟಿರ್ತಾನೆ. ಇದನ್ನ ತಿಳಿದಂತ ಸಂತ ಅಂತೋಣಿಯವರು ತುಂಬಾ ವ್ಯಥೆ ಪಡ್ತಾರೆ, ದುಃಖ ಪಡ್ತಾರೆ, ಕೆಲವೊಮ್ಮೆ ಕೋಪ ಕೂಡ ಕೊಳ್ತಾರೆ. ಆದ್ರೆ ಅವರು ಮಾಡಿದಂಥ ಒಂದು ವಿಶೇಷವಾದ ಕೆಲಸ ಏನಂತ ಹೇಳಿದ್ರೆ, ಭರವಸೆಯೊಂದಿಗೆ ದೇವರಲ್ಲಿ ಪ್ರಾರ್ಥಿಸ್ತಾರೆ. ಅವರು ಪ್ರಾರ್ಥಿಸೋದು ತಮ್ಮ ಹಸ್ತಪ್ರತಿಯನ್ನು ಮತ್ತೊಮ್ಮೆ ಪಡೆದುಕೊಳ್ಳಿಕ್ಕೆ ಮಾತ್ರ ಅಲ್ಲ, ಬದಲಾಗಿ ಆ ಗುರುಮಠದಿಂದ ಓಡಿ ಹೋದಂತ ಆ ನವಶಿಷ್ಯ ಮತ್ತೊಮ್ಮೆ ದೇವರ ಬಳಿ ಬರಲಿಕ್ಕೆ, ತನ್ನ ತಪ್ಪನ್ನು ಒಪ್ಪಿಕೊಂಡು ಹೊಸ ಜೀವನವನ್ನು ಪ್ರಾರಂಭಿಸಲಿ ಅಂತೇಳಿ ಆ ಸಂತ ಅಂತೋಣಿಯವರು ಪ್ರಭು ದೇವರಲ್ಲಿ ಅವರು ಪ್ರಾರ್ಥಿಸ್ತಾರೆ. ಅದಾಗಿ ಕೆಲವೇ ದಿನಗಳಲ್ಲಿ ಆ ನವಶಿಷ್ಯನ ಜೀವನದಲ್ಲಿ ಒಂದು ಬದಲಾವಣೆ ಆಗುತ್ತೆ. ತನ್ನ ತಪ್ಪನ್ನು ಅರಿತುಕೊಂಡು ಅವನು ಆ ಒಂದು ಹಸ್ತಪ್ರತಿಯೊಂದಿಗೆ ಮತ್ತು ಉಳಿದ ಪುಸ್ತಕಗಳೊಂದಿಗೆ ಅವನು ಮತ್ತೊಮ್ಮೆ ಗುರುಮಠಕ್ಕೆ ಬಂದು ಸಂತ ಅಂತೋಣಿಯವರಿಗೆ ಹಸ್ತಪ್ರತಿಯನ್ನು ಒಪ್ಪಿಸಿಕೊಂಡು ತನ್ನ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಯಾಚಿಸ್ತಾನೆ. ಅಷ್ಟು ಮಾತ್ರವಲ್ಲ ಪ್ರಿಯರೇ, ಅವನು ತನ್ನ ಗುರು ಜೀವನವನ್ನು ಮತ್ತೆ ಮುಂದುವರಿಸಿ ಅವನು ಒಳ್ಳೆಯ ಪ್ರಬೋಧಕರು ಕೂಡ ಆಗ್ತಾನೆ. ಆತ್ಮೀಯರೇ, ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಸಹ ಕೆಲವೊಬ್ಬರು ನಮ್ಮ ಜೀವನದಲ್ಲಿ ನೋವನ್ನು ಉಂಟು ಮಾಡಿ, ದುಃಖವನ್ನು ಉಂಟು ಮಾಡಿ, ನಮ್ಮ ಸಂಬಂಧಗಳನ್ನು ಮುರಿದು, ನಮ್ಮ ವಿಶ್ವಾಸವನ್ನು ಮುರಿದು ಅವರು ನಮ್ಮಿಂದ ದೂರ ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಸಂತ ಅಂತೋಣಿಯವರಂತೆ ನಾವು ದೇವರಲ್ಲಿ ಪ್ರಾರ್ಥಿಸಬೇಕಾಗಿದೆ. ದೇವರಲ್ಲಿ ವಿಶ್ವಾಸವಿಟ್ಟು ಪ್ರಾರ್ಥಿಸಿದಾಗ ನಾವು ಏನನ್ನು ಕಳೆದುಕೊಂಡಿದ್ದೇವೆ, ಏನನ್ನು ಮುರಿದು ಹೋಗಿದೆ ನಮ್ಮ ಜೀವನದಲ್ಲಿ, ಅದೆಲ್ಲವನ್ನು ಮತ್ತೊಮ್ಮೆ ಅವರು ಪರಿಪೂರ್ಣಗೊಳಿಸ್ತಾರೆ. ಆದ್ದರಿಂದ ಈ ದಿವ್ಯ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ನಮ್ಮ ಪುನಃಸ್ಥಾಪನೆ, ನಮ್ಮ ಜೀವನದಲ್ಲಿ ಏನೆಲ್ಲ ಕಳೆದುಕೊಂಡಿದ್ದೇವೆ, ಮುರಿದೋಗಿದೆ, ಅದೆಲ್ಲವನ್ನು ಪುನಃಸ್ಥಾಪಿಸಲಿಕ್ಕೆ ನಮಗೆ ಆ ದೈವಿ ಭರವಸೆಯ ಅಗತ್ಯವಿದೆ. ಅದನ್ನು ದೇವರು ಸಂತ ಅಂತೋಣಿಯವರ ಮಧ್ಯಸ್ಥಿಕೆ ಮುಖಾಂತರ, ಪ್ರಾರ್ಥನೆ ಮುಖಾಂತರ ನಮ್ಮೆಲ್ಲರ ವೈಯಕ್ತಿಕ ಜೀವನದಲ್ಲಿ, ಕೌಟುಂಬಿಕ ಜೀವನದಲ್ಲಿ, ವ್ಯಾವಹಾರಿಕ ಜೀವನದಲ್ಲಿ ಮತ್ತು ಸಾಮಾಜಿಕ ಜೀವನದಲ್ಲಿ ಅವರು ನಮ್ಮೆಲ್ಲರಿಗೂ ಒದಗಿಸಿಕೊಡಲಿ ಅಂತೇಳಿ ಪ್ರಾರ್ಥಿಸೋಣ. ಹಾಗೆ ಪ್ರಿಯರೇ, ಸಂತ ಅಂತೋಣಿಯವರ ಜೀವನ, ಅವರ ಪ್ರಾರ್ಥನೆ ಜೀವನ, ಅವರ ವಿಶ್ವಾಸದ ಜೀವನ ಮತ್ತು ಅವರ ಬೋಧನೆಯ ಜೀವನ ನಮ್ಮೆಲ್ಲರಿಗೂ ಮಾದರಿಯಾಗಿರಬೇಕು. ಸಂತ ಅಂತೋಣಿಯವರು ಅವರು ಬೋಧಿಸುವಾಗ ಬರೀ ಜನರು ಮಾತ್ರವಲ್ಲ, ಇಡೀ ಜೀವ ಸಂಕುಲವೇ ಅವರ ಮಾತನ್ನು ಕೇಳ್ತಾ ಇತ್ತು, ಪ್ರಬೋಧನೆಯನ್ನು ಕೇಳ್ತಾ ಇತ್ತು. ಅಷ್ಟು ಮಾತ್ರವಲ್ಲ ಪ್ರಿಯರೇ, ಅವರು ಬೋಧಿಸುವಂಥ ವಾಕ್ಯಗಳಿಂದ ಅನೇಕ ಜನರು ಅವರು ಪರಿವರ್ತನೆ ಆದರು. ಅಷ್ಟು ಮಾತ್ರವಲ್ಲ ಪ್ರಿಯರೇ, ನಮ್ಮ ಜೀವನದಲ್ಲಿ ಸಹ ಇನ್ನೂ ಸಹ ಸಂತ ಅಂತೋಣಿಯವರ ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ವಿಶ್ವಾಸವಿಟ್ಟು ನಾವು ಎಷ್ಟೋ ಬಾರಿ ಡೋರ್ನಳ್ಳಿಗೆ ಬಂದಿದ್ದೇವೆ ಅಥವಾ ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರಗಳಿಗೂ ಪ್ರಾರ್ಥಿಸಿದ್ದೇವೆ. ಅವರ ಮುಖಾಂತರ ನಮ್ಮ ಜೀವನದಲ್ಲಿ ಅನೇಕ ಅದ್ಭುತಗಳು ನಡೆದಿದೆ. ಅವರ ಮುಖಾಂತರ ದೇವರು ನಮ್ಮ ಜೀವನದಲ್ಲಿ ಅನೇಕ ಸಹಾಯಗಳನ್ನು, ಪವಾಡಗಳನ್ನು ಮಾಡಿದ್ದಾರೆ. ಅಂಥ ಒಂದು ನಂಬಿಕೆ, ಅಂಥ ಒಂದು ವಿಶ್ವಾಸ ನಮ್ಮಲ್ಲಿ ಇನ್ನೂ ಸಹ ಗಾಢವಾಗಲಿ. ಸಂತ ಅಂತೋಣಿಯವರಂತೆ ನಾವು ಸಹ ಪ್ರಾರ್ಥನೆ ವ್ಯಕ್ತಿಗಳಾಗೋಣ, ವಿಶ್ವಾಸದ ವ್ಯಕ್ತಿಗಳಾಗೋಣ, ಹಾಗೂ ನಮ್ಮ ಜೀವನದ ಮುಖಾಂತರ ನಾವು ಶುಭ ಸಂದೇಶವನ್ನು ಬೋಧಿಸುವ ಪ್ರಬೋಧಕರಾಗೋಣ. ಈ ಒಂದು ವರಕ್ಕೋಸ್ಕರ ಈ ದಿವ್ಯ ಬಲಿಪೂಜೆಯಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ಆಮೇನ್.
ನಾವೆಲ್ಲರೂ ಎದ್ದು ನಿಂತು ನಮ್ಮ ವಿಶ್ವಾಸವನ್ನು ಪ್ರಕಟಿಸೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಇವರು ಪವಿತ್ರಾತ್ಮನಿಂದ ಗರ್ಭಧರಿಸಿದ ಕನ್ಯಾಮರಿಯನ್ನು ಜನಿಸಿದರು. ಪೋಂಚಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆ ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವತೆಗಳ ಬಳಿಗೆ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮನನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯೋನ್ಯ ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನ ವಿಶ್ವಾಸಿಸುತ್ತೇನೆ. ನಿತ್ಯ ಜೀವನ ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಸಂತರುಗಳ ಮೂಲಕ ವರಪ್ರಸಾದಗಳನ್ನು ಅನುಗ್ರಹಿಸುತ್ತಾರೆ. ಅದ್ಭುತ ಶಾಲಿ ಎಂದು ಹೆಸರಾದ ಡೋರ್ನಳ್ಳಿಯ ಮಹಾಸಂತ ಅಂತೋಣಿಯವರ ಮೂಲಕ ದೇವರು ನಮಗೆ ಹೇರಳವಾದ ವರಪ್ರಸಾದಗಳನ್ನು ನೀಡಲೆಂದು ಭಕ್ತಿ ಮತ್ತು ವಿಶ್ವಾಸದಿಂದ ಪ್ರಾರ್ಥಿಸೋಣ. ನಿಮ್ಮ ಉತ್ತರ: ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವಿಶ್ವಗುರು ಧರ್ಮಾಧ್ಯಕ್ಷರುಗಳು ಮತ್ತು ಗುರುಗಳ ಮುಖಾಂತರ ಬರುವ ನಿಮ್ಮ ಬೋಧನೆಗಳಿಗೆ ನಾವು ವಿಧೇಯರಾಗಿ ಬಾಳಲು ವರ ನೀಡುವಂತೆ ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಿಮ್ಮ ಪ್ರಾರ್ಥನೆಯನ್ನು ಆಲಿಸಿ. ಈ ಭೂಲೋಕದಲ್ಲಿ ವಾಸಿಸುತ್ತಿರುವ ನಮಗೆ ನಿಮ್ಮ ದಯೆಯನ್ನು ವರವನ್ನು ನೀಡಿ ನಮ್ಮ ಪಾಪಗಳಿಗೆ ಶಿಕ್ಷೆಯ ರೂಪದಲ್ಲಿ ನರಕದಲ್ಲಿ ನಾವು ಬೀಳದಂತೆ ನಮ್ಮನ್ನು ರಕ್ಷಿಸಿರಿ ಎಂದು ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ವಿಶ್ವಾಸ, ನಂಬಿಕೆ, ದೈವ ಪ್ರೀತಿ ಹಾಗೂ ನೆರೆಯವರ ಪ್ರೀತಿ ಎಂಬ ಮೌಲ್ಯಗಳನ್ನು ಪಡೆದು ನಮ್ಮ ಮಕ್ಕಳು ಮತ್ತು ಯುವಕ ಯುವತಿಯರು ಪವಿತ್ರ ಜೀವನ ನಡೆಸಿ ತಮ್ಮ ಭವಿಷ್ಯವನ್ನು ಸರಿಯಾಗಿ ರೂಪಿಸಿಕೊಳ್ಳಲು ಪವಿತ್ರಾತ್ಮರು ಅವರಿಗೆ ಮಾರ್ಗ ತೋರಿಸಲೆಂದು ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಾವು ಲೌಕಿಕ ಸುಖಭೋಗಗಳನ್ನು ತೊರೆದು ದುರ್ಗುಣಗಳನ್ನು ತ್ಯಜಿಸಿ ಧರ್ಮಸಭೆಯ ನಿಯಮಗಳ ಪ್ರಕಾರ ಬಾಳಲು ಜ್ಞಾನ ಪಡೆದು ಬಡಬಗ್ಗರಿಗೂ ಅನಾಥರಿಗೂ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ದಾನ ಧರ್ಮವನ್ನು ಅನುಸರಿಸಿ ಬಾಳಲು ಸುಮನಸ್ಸನ್ನು ನೀಡಲು ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಆಲಿಸಿರಿ. ನಮ್ಮ ಕೆಲಸ ಕಾರ್ಯಗಳನ್ನು ದೇವರು ಆಶೀರ್ವದಿಸಿ ನಮ್ಮ ಅವಶ್ಯಕತೆಗಳಿಗೆ ಬೇಕಾದ ಆಸ್ತಿ ಅಂತಸ್ತನ್ನು ಆರೋಗ್ಯ ಭಾಗ್ಯವನ್ನು ಪಡೆದು ಹಾಗೂ ಎಲ್ಲ ವ್ಯಾಧಿಸ್ಥರು ಗುಣ ಹೊಂದಬೇಕೆಂದು ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಒಂದೇ ಕುಟುಂಬವಾಗಿ ಇಲ್ಲಿ ನೆರೆದಿರುವ ನಮ್ಮೆಲ್ಲರ ಕೋರಿಕೆಗಳು ನೆರವೇರುವಂತೆ ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಮೌನವಾಗಿ ನಮ್ಮ ವೈಯಕ್ತಿಕ ಮತ್ತು ಕುಟುಂಬದ ಅಗತ್ಯಗಳಿಗೋಸ್ಕರ ಪ್ರಾರ್ಥಿಸೋಣ. ಪುನಃಸ್ಥಾಪನೆಯ ಬುನಾದಿಯಾಗಿರುವ ಭರವಸೆಯ ದೇವರೇ, ನಾವು ನಮ್ಮ ಕುಟುಂಬಗಳಲ್ಲೂ ವೈಯಕ್ತಿಕ ಜೀವನದಲ್ಲೂ ಅನುಭವಿಸುತ್ತಿರುವ ಎಲ್ಲ ನೋವು ಕಷ್ಟಗಳನ್ನು ನಿಮಗೆ ಅರ್ಪಿಸುತ್ತೇವೆ. ಸಂತ ಅಂತೋಣಿಯವರ ಮಧ್ಯಸ್ಥಿಕೆ ಮತ್ತು ಪ್ರಾರ್ಥನೆ ಮುಖಾಂತರ ನಮಗೆ ಅವಶ್ಯಕವಾಗಿರುವುದನ್ನು ನಮಗೆ ಒದಗಿಸಿರಿ. ಈ ಪ್ರಾರ್ಥನೆ ಪ್ರಭು ಕ್ರಿಸ್ತರ ಮುಖಾಂತರ ಮಾಡುತ್ತೇವೆ.
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿಯಾಗುವ ಮಹಿಮೆಗಾಗಿಯೂ ನಮ್ಮ ತಮ್ಮ ಇಡೀ ಕುಟುಂಬದ ಪ್ರಯೋಜನಕ್ಕಾಗಿಯೂ ಈ ಬಲಿಯನ್ನು ನಮ್ಮ ಕರಗಳಿಂದ ಸ್ವೀಕರಿಸಲಿ. ಸರ್ವಶಕ್ತ ದೇವರೇ, ಸಂತ ಅಂತೋಣಿಯವರ ಗೌರವಾರ್ಥವಾಗಿ ನಾವು ಅರ್ಪಿಸುವ ಈ ಬಲಿಯು ನಿಮ್ಮ ಮಹಿಮಾ ಪ್ರತಾಪವನ್ನು ಪ್ರಸಿದ್ಧಪಡಿಸಲಿ. ಅಂತೆಯೇ ನಮಗೂ ನಿಮ್ಮ ರಕ್ಷಣಾ ಫಲಗಳನ್ನು ಗಳಿಸಿಕೊಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಲ್ಲ ಕಾಲಗಳಲ್ಲಿ ಎಲ್ಲ ಸ್ಥಳಗಳಲ್ಲಿಯೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ಯುಕ್ತವೂ ಹಿತಕರವೂ ಆಗಿದೆ. ಪ್ರಭುವೇ, ಸಂತ ಅಂತೋಣಿಯವರ ನೋವೇನದಿಂದ ಧರ್ಮಸಭೆಯನ್ನು ಹರ್ಷಗೊಳಿಸುತ್ತೀರಿ. ಸಂತರ ಆದರ್ಶ ಬಾಳಿನಿಂದ ನಮ್ಮನ್ನು ಪ್ರೇರೇಪಿಸುತ್ತೀರಿ. ಅವರ ದಿವ್ಯ ಬೋಧನೆಯಿಂದ ನಮಗೆ ಸದಾಚಾರವನ್ನು ಕಲಿಸುತ್ತೀರಿ. ಅವರ ಪ್ರಾರ್ಥನೆಗಳ ಮೂಲಕ ನಮ್ಮನ್ನು ಕಾಪಾಡುತ್ತೀರಿ. ಆದುದರಿಂದ ಸಕಲ ದೂತ ಸಮೂಹಗಳೊಂದಿಗೆ ನಾವು ನಿಮ್ಮ ಸ್ತುತಿಯ ಗೀತೆಯನ್ನು ಹಾಡುತ್ತಾ ನಿಮ್ಮನ್ನು ನಿರಂತರವಾಗಿ ಭಜಿಸಿ ಆರಾಧಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕೊಡುಗೆಗಳ ಮೇಲೆ ಪವಿತ್ರಾತ್ಮರನ್ನು ಇಬ್ಬನಿಂತು ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯುವ ಪಾತ್ರೆ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಪ್ರೇಷಿತ ಆಡಳಿತಗಾರರಾದಂತಹ ಮಹಾಧರ್ಮಾಧ್ಯಕ್ಷರಾದಂಥ ಬರ್ನಾರ್ಡ್ ಮೊರಸಿ ಅವರೊಂದಿಗೂ ಧರ್ಮಾಧ್ಯಕ್ಷ ವರ್ಗದವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಇಂದು ವಿಶೇಷ ಅವಶ್ಯಕತೆಗಳಿಗಾಗಿ ಬಲಿ ಒಪ್ಪಿಸಿಕೊಡುತ್ತಿರುವ ಎಲ್ಲ ಭಕ್ತಾದಿಗಳ ದೀನ ಪ್ರಾರ್ಥನೆಗಳನ್ನು, ಕೋರಿಕೆಗಳನ್ನು ದಯೆಯಿಂದ ನೆರವೇರಿಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೇಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲದಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರೈಸ್ತರಾದ ನಾವೆಲ್ಲರೂ
ಪುನಃಸ್ಥಾಪಿಸುವ ಭರವಸೆ ವ್ಯಕ್ತಿಗಳಾಗಿ ಜೀವಿಸುವಂತೆ ಹಾಗೂ ಸಂತ ಅಂತೋಣಿಯವರ ಮಧ್ಯಸ್ಥಿಕೆ ಮುಖಾಂತರ ದೇವರು ನಮ್ಮೆಲ್ಲರಲ್ಲೂ ಆ ಭರವಸೆಯನ್ನು ಪುನಃಸ್ಥಾಪಿಸುವಂತೆ ಪ್ರಭು ಕ್ರಿಸ್ತರು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಭಕ್ತಿ ವಿಶ್ವಾಸದಿಂದ ನಾವು ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರು ನಿಮ್ಮ ಪ್ರೇಷಿತರಿಗೆ, ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೊಡನೆ ಇರಲಿ. ಪ್ರಭು ಕ್ರಿಸ್ತರ ಶಾಂತಿಯನ್ನು ಪರಸ್ಪರ ಪ್ರೀತಿಯಿಂದ ಹಂಚಿಕೊಳ್ಳೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಈ ಕುರಿಮರಿಯ ಭೋಜನಕ್ಕೆ ಆಹ್ವಾನಿಸಲ್ಪಟ್ಟ ನಾವೆಲ್ಲರೂ ನಿಜವಾಗಿಯೂ ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೊಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ಪ್ರಿಯರೇ, ಇಂದು ನಮಗೆ ಬಲಿಯನ್ನು ಭಕ್ತಿಪೂರ್ವಕವಾಗಿ ಒಪ್ಪಿಸಿಕೊಟ್ಟು ಒಳ್ಳೆಯ ಪ್ರಬೋಧನೆಯನ್ನು ನೀಡಿದ ವಂದನೆಯ ಗುರುಗಳು ಎಡ್ವರ್ಡ್ ಫಿಲಿಪ್ SJ, ಮೈಸೂರು ಸೇವಿಯರ್ ಸದನಲ್ಲಿ ಇರುವ ಗುರುಗಳಾಗಿರುತ್ತಾರೆ. ನಾವು ಅವರನ್ನು ಕೇಳಿಕೊಂಡಾಗ ಒಂದು ದಿನ ನವಿನ ದಿನದಲ್ಲಿ ಬಲಿಪೂಜೆನ ಒಪ್ಪಿಸಿಕೊಡಿ ಎಂದಾಗ ಪ್ರೀತಿಯಿಂದ ಬರುವುದಾಗಿ ಒಪ್ಪಿಕೊಂಡು ಇಂದು ನಮ್ಮ ಮಧ್ಯೆ ಇದ್ದಾರೆ. ಒಳ್ಳೆಯ ಬಲಿಪೂಜೆಯನ್ನು ಒಪ್ಪಿಸಿಕೊಟ್ಟು ನಮಗಾಗಿ ಪ್ರಾರ್ಥಿಸಿ ನಮ್ಮನ್ನು ಆಶೀರ್ವದಿಸಿದ್ದಾರೆ. ಈ ಗುರುಗಳನ್ನು ನಾವು ಕೊನೆಯ ಪ್ರಾರ್ಥನೆಯ ನಂತರ ಒಂದು ಚಿಕ್ಕದಾದ ರೀತಿಯಲ್ಲಿ ಸನ್ಮಾನವನ್ನು ಮಾಡುತ್ತೇವೆ. ಆದುದರಿಂದ ಕೊನೆಯ ಆಶೀರ್ವಾದದ ನಂತರ ದಯಮಾಡಿ ಇಲ್ಲೇ ಕುಳಿತುಕೊಳ್ಳಬೇಕಾಗಿ ವಿನಂತಿ. ಹಾಗೆಯೇ ಈ ಕಾರ್ಯಕ್ರಮಗಳು ನಡೆದ ಮೇಲೆ ಕೊನೆಯ ಹಾಡು ಇರುತ್ತೆ. ತದನಂತರ ತೇರಿನ ಮೆರವಣಿಗೆ ದೇವಾಲಯದ ಸುತ್ತಲೂ ಹೋಗುವಾಗ ಕೊಯರ್ ಮೆಂಬರ್ಸ್ ಜಪಸರದ ಪ್ರಾರ್ಥನೆಯನ್ನು ಇಲ್ಲಿಯೇ ಮೈಕಲಿ ಮಾಡಲಿಕ್ಕಿದ್ದಾರೆ. ಆಗ ನಾವು ಭಕ್ತಿಯಿಂದ ಮೆರವಣಿಗೆಯಲ್ಲಿ ಭಾಗವಹಿಸೋಣ. ಈ ಕಾರ್ಯಗಳಲ್ಲಿ ಭಕ್ತಿಪೂರ್ವಕವಾಗಿ ಭಾಗವಹಿಸಿರಿ ಎಂದು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ಒಂದು ನೋವಿನ ದಿನದಲ್ಲಿ ನನಗೆ ಇಲ್ಲಿ ಬಂದು ಈ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಲು ಹಾಗೂ ನಿಮ್ಮ ಜೊತೆ ಸೇರಿ ಪ್ರಾರ್ಥಿಸಲು ಅವಕಾಶ ಮಾಡಿಕೊಟ್ಟ ಧರ್ಮ ಕೇಂದ್ರದ ಗುರುಗಳಾದ ಫಾದರ್ ಡೇವಿಡ್ ರವರಿಗೂ ಮತ್ತು ಹಾಗೂ ಫಾದರ್ ಪ್ರವೀಣ್ ರವರಿಗೂ ನಾನು ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಾವು ನಮ್ಮಲ್ಲಿ ಅನೇಕರು ನಮ್ಮ ವೈಯಕ್ತಿಕ ಕೋರಿಕೆಗಳು ಭಿನ್ನಗಳೊಂದಿಗೆ ನಾವು ಸಂತ ಅಂತೋಣಿಯವರ ಈ ಸಾನ್ನಿಧ್ಯಕ್ಕೆ ಬಂದಿದ್ದೇವೆ. ಖಂಡಿತವಾಗಿಯೂ ನಮ್ಮ ಒಂದು ಪ್ರಾರ್ಥನೆ ಕೋರಿಕೆಗಳನ್ನು ಸಂತ ಅಂತೋಣಿಯವರು ಪ್ರಭುದೇವರಲ್ಲಿ ಸಮರ್ಪಿಸುತ್ತಾ ನಮಗೋಸ್ಕರ ಪ್ರಾರ್ಥಿಸುತ್ತಾರೆ ಮತ್ತು ನಮ್ಮ ಮನಸ್ಸಿನಲ್ಲಿ ಏನೆಲ್ಲ ಬೇಡಿಕೊಂಡಿದ್ದೇವೆ ಖಂಡಿತ ಅದನ್ನು ನೆರವೇರಿಸ್ತಾರೆ ಎಂಬ ಭರವಸೆ ನಮ್ಮಲ್ಲಿರಬೇಕು. ಕಳೆದು ಹೋದದನ್ನು ಪಡೆದುಕೊಡುವ ಸಂತ ಅಂತೋಣಿಯವರು ನಾವು ಕಳೆದುಕೊಂಡಿರುವ ಶಾಂತಿ, ನೆಮ್ಮದಿ, ಪ್ರೀತಿ, ಕ್ಷಮೆಯನ್ನು ಅವರ ಮಧ್ಯಸ್ಥಿಕೆ ಮುಖಾಂತರ ನಮ್ಮೆಲ್ಲರಿಗೂ ಪಡೆದುಕೊಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲೋಣ. ಪ್ರಾರ್ಥಿಸೋಣ. ಪ್ರಭುವೇ, ಪರಮ ಪ್ರಸಾದದ ದಿವ್ಯ ಭೋಜನದಿಂದ ನಮ್ಮನ್ನು ತೃಪ್ತಿಪಡಿಸಿದ್ದೀರಿ. ಸಂತ ಅಂತೋಣಿಯವರ ಆದರ್ಶವನ್ನು ಎಡೆಬಿಡದೆ ಅನುಸರಿಸುತ್ತಾ ನಾವು ನಿಮ್ಮನ್ನು ಅಧಿಕವಾಗಿ ಪ್ರೀತಿಸುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗೀತು. ಪ್ರಿಯ ಸಹೋದರ ಸಹೋದರಿಯರೇ, ಇದೊಂದು ವಿಶೇಷವಾದಂತಹ ಸಮಯ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಈ ಒಂದು ಅದ್ಭುತಕರವಾದಂತಹ ಸ್ವರೂಪದ ಮೂಲಕ ಸಂತ ಅಂತೋಣಿಯವರ ಭಕ್ತಾದಿಗಳಾಗಿ ಬಂದಿರುವಂತಹ ನಿಮ್ಮೆಲ್ಲರನ್ನು ಆಶೀರ್ವದಿಸುವಂತಹ ಸಮಯ ಇದಾಗಿರುವಾಗ ನಿಮ್ಮೆಲ್ಲರ ಕೋರಿಕೆಗಳನ್ನು ಸಂತ ಅಂತೋಣಿಯವರ ಮಧ್ಯಸ್ಥಿಕೆಯ ಪ್ರಾರ್ಥನೆಯ ಮೂಲಕ ನೀವು ಅರ್ಪಿಸಿ ಪ್ರಭುವಿನ ಆಶೀರ್ವಾದವನ್ನು ಬೇಡಿಕೊಳ್ಳಿರಿ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ
ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ಸಂತ ಅಂತೋಣಿಯವರ ಮೂಲಕ ನಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ, ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ, ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ. ಪ್ರಭು ಯೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಕೆಲವು ಸಂದರ್ಭದಲ್ಲಿ ನಾವು ಕೆಲವು ವೇಳೆ ಇಂಪು ಇಂಪು ಅಂತ ಪದಗಳನ್ನು ಕೇಳಿರುತ್ತೇವೆ. ಇಂಪಾಗಿದೆ, ಇಂಪಾಗಿದೆ ಎಂಬುದನ್ನು. ಇಂದು ಮೈಸೂರಿನ KRS ಹೋಗುವ ದಾರಿಯಲ್ಲಿರುವಂತಹ ಒಂದು ಚಿಕ್ಕ ಧರ್ಮ ಕೇಂದ್ರ, ವೆಲಂಕಣಿ ಮಾತೆಯ ಆರೋಗ್ಯ ಮಾತೆಯ ಒಂದು ಧರ್ಮ ಕೇಂದ್ರ. ಆ ಧರ್ಮ ಕೇಂದ್ರದಿಂದ ಇಂದು ಹಾಡಿನ ತಂಡದವರು ಬಂದು ಅಷ್ಟೊಂದು ಇಂಪಾಗಿ ಹಾಡುವುದರ ಮೂಲಕ ಇಂದು ನಮ್ಮೆಲ್ಲರಿಗೂ ಕೂಡ ಬಲಿಪೂಜೆಯಲ್ಲಿ ಭಕ್ತಿಪೂರ್ವಕವಾಗಿ ಭಾಗವಹಿಸಲು ಅನುವು ಮಾಡಿದ್ದಾರೆ. ಈ ತಂಡವು ಹಾಡುವುದನ್ನು ನೋಡಿದರೆ ಇನ್ನೂ ಸ್ವಲ್ಪ ಕೇಳುವ ಅಂಥ ರೀತಿಯಲ್ಲಿ ಇರುತ್ತೆ. ಆದರೆ ಇರುವುದು ಎರಡೇ ಸ್ಟ್ಯಾನ್ಸಸ್. ಅದರಿಂದ ಅಷ್ಟು ಚೆನ್ನಾಗಿ ಹಾಡಿ ನಮ್ಮೆಲ್ಲರಿಗೂ ಕೂಡ ಪ್ರಾರ್ಥಿಸಲು ನಮಗೆ ಸಹಕರಿಸಿದ್ದಾರೆ. ಆರೋಗ್ಯ ಮಾತೆ ದೇವಾಲಯದ ಕೊಯರ್ ತಂಡಕ್ಕೆ, ಅದನ್ನು ಮುನ್ನಡೆಸಿದಂತಹ ವಿಯಾನಿ ಅವರಿಗೆ, ಸುಶ್ರಾವ್ಯವಾಗಿ ಹಾಡಿದ ತಂಡದವರಿಗೆ, ಒಳ್ಳೆಯ ರೀತಿಯಲ್ಲಿ ಮ್ಯೂಸಿಕ್ ಇನ್ಸ್ಟ್ರುಮೆಂಟ್ಸ್ ನುಡಿಸಿದಂತಹ ಸಹೋದರನಿಗೆ ನಮ್ಮೆಲ್ಲರ ತುಂಬು ಹೃದಯದ ವಂದನೆಗಳನ್ನು ಮತ್ತು ಅವರ ಸೇವಾ ಕಾರ್ಯಕ್ಕೆ ನಮ್ಮ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ಮೈ ಗಾಡ್ ಬ್ಲೆಸ್ ಯು ಆಲ್. ನಮ್ಮ ಮಧ್ಯೆ ಫಾದರ್ ಎಡ್ವರ್ಡ್ ಫಿಲಿಪ್ ಇದ್ದಾರೆ. ಒಳ್ಳೆಯ ಪ್ರಬೋಧಕರು, ರಿಟ್ರೀಟ್ ಪ್ರೀಚರ್. ನಮಗೆ ಅವರು ಇಲ್ಲಿ ಬಂದಾಗ ಒಳ್ಳೆಯ ಪ್ರಬೋಧನೆಯನ್ನು ನೀಡುತ್ತಾರೆ. ಉತ್ತಮವಾಗಿ ನಮಗೆ ಬಲಿಯನ್ನು ಒಪ್ಪಿಸಿಕೊಟ್ಟು ನಮಗೆ ಸಂದೇಶವನ್ನು ನೀಡುತ್ತಾರೆ ಎಂಬುದಾಗಿ ನಮಗೆ ತಿಳಿದಿದ್ದ ಕಾರಣ ಗುರುಗಳನ್ನು ಒಂದು ದಿನ ಈ ನೊವೆನ ದಿನಗಳಲ್ಲಿ ಬಲಿಪೂಜೆ ಒಪ್ಪಿಸಿಕೊಡಲು ಕರೆದೆವು. ಅವರು ಕೂಡ ಪ್ರೀತಿಯಿಂದ ಬಂದಿದ್ದಾರೆ. ಬಲಿ ಒಪ್ಪಿಸಿಕೊಟ್ಟು ಒಳ್ಳೆಯ ಪ್ರಬೋಧನೆಯನ್ನು ನೀಡಿದ್ದಾರೆ, ನಮಗೆ ಸಂದೇಶವನ್ನು ನೀಡಿದ್ದಾರೆ. ಪೂಜ್ಯ ಗುರುಗಳಿಗೆ ಧರ್ಮ ಕೇಂದ್ರದ ಇಲ್ಲಿ ನೆರೆದಿರುವಂತಹ ಸಂತ ಅಂತೋಣಿಯವರ ಭಕ್ತಾದಿಗಳ ಪರವಾಗಿ ಪೂಜ್ಯರನ್ನು ಸನ್ಮಾನಿಸುವುದರ ಮೂಲಕ ನಮ್ಮ ಗೌರವವನ್ನು, ಪ್ರೀತಿಯನ್ನು ವ್ಯಕ್ತಪಡಿಸುತ್ತೇವೆ. ಅಂತ್ಯಗೀತೆ ನಂತರ ನಾವೆಲ್ಲರೂ ಕೂಡ ಪೋಟಿಗ ಬಳ್ಳಿ ಹೋಗೋಣ. ತೇರಿನ ಮಂತ್ರಿಸುವಿಕೆ ಮತ್ತು ಮೆರವಣಿಗೆ. ಪವಾಡ ಪುರುಷ ಅಂತೋಣಿಯವರ
ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ. ಕ್ರಿಸ್ತರ ಪ್ರೀತಿಯ ಸೆಳೆತದಲ್ಲಿ ಜಗವನ್ನೇ ಮರೆತಿದ್ದೀರಿ. ಸುಖವನ್ನು ತೊರೆದು ಕಷ್ಟವ ಮರೆತು ಸಂದೇಶ ಸಾರಿದಿರಿ. ನಿಮ್ಮಯ ಆದರ್ಶ ಪಾಲಿಸಿ ಬಾಳೆ ವರಗಳ ಕರುಣಿಸಿರಿ. ಪವಾಡ ಪುರುಷ ಅಂತೋಣಿಯವರೇ, ನಿಮ್ಮನ್ನು ಬೇಡುವೆವು. ಮೊರೆಯನ್ನು ಕೇಳಿ ಕರುಣೆಯ ತೋರಿ ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ. ಬನ್ನಿ ಬನ್ನಿ ಭಕ್ತರೇ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯ ಬರವಾ. ಪರಮಗೆ ಪ್ರಿಯರಾದ ಸಂತ ಅಂತೋಣಿ, ಪರ ಸೇವೆ ಮಾಡಿದ ಸಂತ ಅಂತೋಣಿ, ಧರ್ಮ ವಿರೋಧಿಯ ನಾಡಿನಲ್ಲಿ ಸತ್ಯವ ಬೋಧನೆ ಮಾಡಿದೆ ನೀ.
ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಸ್ತುತಿ, ಯೇಸುವೇ ಸ್ತುತಿ, ಯೇಸುವೇ ಸ್ತುತಿ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಹಲ್ಲೆಲೂಯಾ, ಯೇಸುವೇ ಹಲ್ಲೆಲೂಯಾ, ಯೇಸುವೇ ಹಲ್ಲೆಲೂಯಾ, ಯೇಸುವೇ ಹಲ್ಲೆಲೂಯಾ, ಯೇಸುವೇ ಹಲ್ಲೆಲೂಯಾ, ಯೇಸುವೇ ಸ್ತುತಿ, ಯೇಸುವೇ ಸ್ತುತಿ, ಯೇಸುವೇ ಸ್ತುತಿ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೊಟ್ಟಾಗಿ ಪರಮಪ್ರಸಾದ ಯೇಸುವನ್ನು ಸ್ತುತಿ ಸ್ತೋತ್ರಗಳಿಂದ ಆರಾಧಿಸಿ ವಂದಿಸಿ ಘನಪಡಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ, 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 ಯೇಸುವೇ ಪರಮಪ್ರಸಾದದ ಯೇಸುವೇ. ಹಾಲೆಲೂಯಾ, 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 ಹಾಲೆಲೂಯಾ. ಅದ್ಭುತಗಳನ್ನು ಪವಾಡಗಳನ್ನು ಮಾಡಿದವರೇ ನಿಮಗೆ ಸ್ತುತಿ, ಸ್ತುತಿ, ಸ್ತೋತ್ರ, ವಂದನೆ, ಆರಾಧನೆ. ಇಂದು ಸಂತ ಅಂತೋನಿಯವರ ಮೂಲಕ ಅನೇಕ ಅದ್ಭುತಗಳನ್ನು ಪವಾಡಗಳನ್ನು ಮಾಡುತ್ತಿರುವ ದೇವಾದಿ ದೇವನೇ, ವಾರ್ತೆಯಾದ ದೇವನೇ, ಸ್ವರ್ಗೀಯ ಮನ್ನವೇ, ಸ್ವರ್ಗದಿಂದ ಇಳಿದು ಬಂದು ಜೀವ ಕೊಡುವ ರೊಟ್ಟಿಯೇ, ನಿಮಗೆ ಸ್ತುತಿ, 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 ಸ್ತೋತ್ರ, ಸ್ತೋತ್ರ, ವಂದನೆ, 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 ಆರಾಧನೆ, 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 ಸ್ತುತಿ, ಸ್ತೋತ್ರ, ವಂದನೆ, 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 ಆರಾಧನೆ, 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 ಆರಾಧನೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ, 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 ಸ್ತುತಿ, ಸ್ತೋತ್ರ, ವಂದನೆ, 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 ಆರಾಧನೆ, ಆರಾಧನೆ. ಪರಮ ಪ್ರಸಾದದ ಯೇಸುವೇ ನಿಮಗೆ ವಂದನೆ. ಜೀವ ಕೊಡುವ ರೊಟ್ಟಿಯೇ ನಿಮಗೆ ವಂದನೆ. ನಮಗೆ ಜೀವ ಕೊಡುವವರೇ, ನಿತ್ಯಕ್ಕೂ ಜೀವ ಕೊಡುವವರು ಆಗಿರುವ ದೇವಾದಿ ದೇವನೇ ನಿಮಗೆ ವಂದನೆ. ಹಾಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ನಮಗೆ ಸ್ವರ್ಗ ಸಾಮ್ರಾಜ್ಯವಾಗಿರುವವರೇ ಸ್ತೋತ್ರ, ವಂದನೆ, ಆರಾಧನೆ, 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 ಆರಾಧನೆ. ಹಾಲೇಲುಯ. ಓ ಎಂಥ ದಿವ್ಯ ಸಂಸ್ಕಾರ. ಓ ಎಂಥ ದಿವ್ಯ ಸಂಸ್ಕಾರ. ಪರದಿಂದವರಿಗೆ ಮನ್ನವನ್ನು ಕೊಟ್ಟಿರಿ. ಪ್ರಾರ್ಥಿಸೋಣ. ಕರ್ತರಿ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೂ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.